1 ತಿಂಗಳವರೆಗೂ ನಿಮ್ಮ ಸ್ಕೈಪ್ನಲ್ಲಿ ಇರುತ್ತೆ, ಯಾರು ಬೇಕಾದರೂ ನೋಡ್ಕೋಬೋದು. ಮತ್ತು ಇವುಗಳನ್ನ ನಾನು ಯೂಟ್ಯೂಬ್ ಕೂಡ ನನಗೆ ಫೀಡ್ ಮಾಡ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಲ್ಲೂ ಯಾರಾದರೂ ಸಮಯ ಬೇರೆ ಟೈಮ್ನಲ್ಲಿ ಮಾಡಬೇಕು ಅಂದರೆ ನೋಡಿಕೊಂಡು ಮಾಡ್ಬೋದು. ಶುರು ಮಾಡ, ಪ್ರಾರ್ಥನೆ ಒಂದಿಗೆ ಶುರು ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಚೇರ್ ಮೇಲೆ ಕೂತ್ಕೊಳ್ಳಿ. ಕೆಳಗಡೆ ಕೂತ್ಕೊಳ್ಳೋಕ್ಕಾದ್ರೆ ಕೆಳಗಡೆ ಕೂತ್ಕೊಂಡು ಭೂತಾಯಿಗೆ ನಮಸ್ಕಾರ ಮಾಡಿ. ನಮ್ಮನ್ನ ಹೆತ್ತು ಹೊತ್ತು ಸಲಹಿರೋ ಭೂತಾಯಿಗೆ ನಮಸ್ಕಾರಗಳನ್ನ ಮಾಡಿ ಭೂತಾಯಿ ಆಶೀರ್ವಾದ ತಗೊಂಡು ಶುರು ಮಾಡೋಣ. ಬೆಳಿಗ್ಗೆ ನಾವೆದ್ದಾಗ ಬಲಗಡೆ ಹೇಳ್ತಾ ಕರಾಗ್ರೆ ವಸತೆ ನಾವು ಕೊನೆಗೆ ಹೇಳ್ಕೊಡ್ತೀವಿ, ಅದನ್ನು ಹೇಳ್ಕೊಂತ ಹೇಳಬೇಕು. ನಮ್ಮ ಹಿಂದೂ ಕಲ್ಚರ್ ನಿಮ್ಮೆಲ್ರಿಗೂ ಗೊತ್ತಿದೆ. ಮತ್ತೆ ನಾನಿವಾಗ ಏನು ಹೇಳ್ತೀನೋ ಅದನ್ನು ಈ ಪುಸ್ತಕದಲ್ಲಿ ಇದೆ. ಯಾರ ಹತ್ರ ಆದರೂ ಬೈ ಚಾನ್ಸ್ ಈ ಪುಸ್ತಕ ಇದ್ದರೆ, ಇದು ವಿವೇಕಾನಂದ ಕೇಂದ್ರದ್ದು. ಸೊ ಇಲ್ಲಿ ಡಾಕ್ಟರ್ ನಾಗೇಂದ್ರ ನಾಗರತ್ನ ಅನ್ನೋರು ಈ ಪುಸ್ತಕದಲ್ಲಿದ್ದರೆ ಇದರಲ್ಲಿ ನಾನು ಏನೇನು ಹೇಳ್ಕೊಡ್ತೀನೋ ಎಲ್ಲ ಕೂಡ ಇದರಲ್ಲಿ ಇದೆ, ವಿತ್ ಫಿಗರ್ಸ್, ಡಿಸ್ಕ್ರಿಪ್ಷನ್ನು ಎಲ್ಲ ಇದೆ. ಇಷ್ಟು ನಾವು ಮಾಡಿದ್ರೆ ಬೇಕಾದಷ್ಟು ಆಯಿತು. 1 ಗಂಟೆ ಸಮಯ ಇರೋರಿಗೆ ಪ್ರೋಗ್ರಾಮ್ ಇದೆ, 1.5 ಗಂಟೆ ಇದ್ದರೆ ಅದಕ್ಕೂ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಸೊ ಇದನ್ನು ಫಾಲೋ ಮಾಡಿದ್ರೆ ಸಾಕು. ನಮ್ಮ ಗ್ರೂಪ್ನಲ್ಲಿ ಫೋಟೋಗಳೆಲ್ಲ ನಾನು ಹಾಕಿದ್ದೀನಿ, ಅಂದರೆ ಫ್ಯಾಮಿಲಿ ಗ್ರೂಪ್ ವಾಟ್ಸಪ್ನಲ್ಲಿ ನಾನು ಹಾಕಿದ್ದೀನಿ. ಸೊ ಇವಾಗ ಶುರು ಮಾಡೋಣ. ಓಕೆ, ಯಾರಿಗೆ ನಿಂತ್ಕೊಂಡು ಮಾಡೋಕ್ಕಾಗಲ್ವೋ ಅವರು ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು. ಸೊ ವಿ ವಿಲ್ ಸ್ಟಾರ್ಟ್. ಫಸ್ಟ್ ಎತ್ಕೊಂತಾನೆ ಪಾದದ ಕಡೆಯಿಂದ ಬರೋಣ. ಬ್ರೀತ್ ಇನ್ ಅಂಡ್ ಲಿಫ್ಟ್. 10 ಬೆರಳ ಮೇಲೆ ನಿಂತ್ಕೋಬೇಕು. ಬ್ಯಾಲೆ ಡಾನ್ಸ್ ಮಾಡ್ತಾರೆ, ಆದಷ್ಟು ಬೆರಳುಗಳ ಮೇಲೆ, ಎಷ್ಟು ಬೆರಳುಗಳಾದ್ರೆ ಅಷ್ಟು ಬೆರಳುಗಳು. ಬ್ರೇಕ್ ಔಟ್. ಬ್ರೀತ್ ಇನ್, ಬ್ರೇಕ್ ಔಟ್. ಬ್ರೀತ್ ಇನ್, ಬ್ರೇಕ್ ಔಟ್. ಓಕೆ, ಈಗ ಹಿಂಬಡಿ ಕುಟ್ಟೋದು. Hit your heels to the ground. Your knee should be straight. Don't fold. ಹೀಗೆ ಮಾಡಕ್ಕೆ ಹೋಗ್ಬೇಡಿ, ನೇರವಾಗಿ ನಿಂತ್ಕೊಳ್ಳಿ. ಇದು ಮಂಡಿಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಇಟ್ಸ್ ಗುಡ್ ಫಾರ್ ankle joint, heels acupressure, and for the knees also. Okay. Next, for the knees, forward and backward bending of the knees as much as you can. Okay. Next, clockwise 3 times. Those who have some problem in the knee, they have to continue little bit more time in their some other time. Here, routine exercise, if you do what I am teaching, most of your disease can be controlled by these group of exercise. Now, for your hip joint, legs apart, fix your body, rotate in a clockwise. Now reverse, anti-clockwise. Okay, now very important. Most of the time we will be moving our legs and hands, but not this portion from head to the last bone. Here we are not moving. So this is very important. Let us do about 5 or 6 or 7 times. Breathe in and go back as much as you can. Breath out. Blow out through your mouth. Go back. Don't worry about the respiration or breathing technique. Just you do.
Okay, relax. Now your respiration is fast, your heartbeats are fast. You need a little bit rest. In the meantime, we don't want to waste our time. Head exercise. How we did for the backbone, do it in the same manner, up and down. Now your respiration has come to normal. Now side bending. Here don't fold your knees. Just copy the posture. ನೀವು ನಾನು ನೋಡ್ಕೊಂಡು ಮಾಡ್ತಾ ಇರಬೇಕು. ಯಾವಾಗ ಉಸಿರು ತಗೋಬೇಕು, ಯಾವಾಗ ಉಸಿರು ಬಿಡಬೇಕು, ದೇವರು ನ್ಯಾಚುರಲ್ ಆಗಿ ಕೊಟ್ಟಿದ್ದಾನೆ. ತಾನಾಗತ್ತೆ ಕರೆಕ್ಟ್ ಆಗಿ, ನಾವು ಚಿಂತನೆ ಮಾಡ್ಬೇಕಾಗಿಲ್ಲ. ಈ ಎಕ್ಸರ್ಸೈಸ್ ಎಲ್ಲಿ ಮಾಡ್ತೀವಿ? ವಾಕಿಂಗ್ ಹೋದ್ರೆ ಮಾಡೋದಿಲ್ಲ, ಅವಾಗ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಉಸಿರಾಟ ಜೋರಾಗಿದೆ, ಹಾರ್ಟ್ ಬೀಟ್ ಜೋರಾಗಿದೆ. ಈಗ ನಾವು ಹೇಗೆ ಮಾಡಿದ್ವೋ ನೆಕ್ನಲ್ಲಿ ಎಕ್ಸರ್ಸೈಸ್ ಮಾಡಿ. ಇವುಗಳನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. ನೆಕ್ ಎಕ್ಸರ್ಸೈಸ್ ಅಂಡ್ ಬ್ಯಾಕ್ ಬೋನ್ ಎಕ್ಸರ್ಸೈಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ಟ್ವಿಸ್ಟ್, give one twist to your vertebrae. ನಿಮ್ಗೆ ಗೊತ್ತಾಗುತ್ತೆ, ಮಾಡ್ತಾ ಇದ್ರೆ ಸ್ಪೀಡ್ ತಾನಾಗಿ ಜಾಸ್ತಿ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗಿ ನಿಮ್ದು ಟ್ವಿಸ್ಟ್ ಜಾಸ್ತಿ ಆಗುತ್ತೆ. ನಗ್ನಗ್ತಾ ಮಾಡಬೇಕು, ಸ್ಮೈಲಿಂಗ್ ಫೇಸ್, ಕ್ಯಾಸ್ಟ್ರಲ್ ಫೇಸ್ ಇರಬಾರ್ದು, ಮತ್ತೆ ಮುಖನ ಸಿಂಡ್ರಿಸ್ಕೊಂಡು ಮಾಡಬಾರ್ದು. ನಗ್ನಗ್ತಾ ಮಾಡಿ. ಸೊ ಇಲ್ಲಿ ಏನೇನು ವರ್ಕ್ ಆಗ್ತಾ ಇದೆ? ನಾನು ಹಿಪ್ ಜಾಯಿಂಟ್ ಇಂದ ಮೇಲ್ಗಡೆ ಎಲ್ಲವೂ ವರ್ಕ್ ಆಗ್ತಾ ಇದೆ, ಫಿಕ್ಸ್ ಆಗ್ತಾ ಇದೆ. ಹಿಪ್ ಜಾಯಿಂಟ್ ಮಾತ್ರ ಫಿಕ್ಸ್ ಆಗಿದೆ. ಹಿಪ್ ಜಾಯಿಂಟ್ ಮೇಲ್ಗಡೆ ವರ್ಟಿಬ್ರೇಸ್, ಲೋ ಬ್ಯಾಕ್, ದೆನ್ ಅಬ್ಡಾಮಿನಲ್ ರೀಜನ್, ಲೋ ಬ್ಯಾಕ್ ಅಂದ್ರೆ, ದೆನ್ ಚೆಸ್ಟ್, ನೆಕ್ಸ್ಟ್ ನೆಕ್, ನೆಕ್ಸ್ಟ್ ಹೆಡ್. ಮತ್ತು ನಾನು ಶೋಲ್ಡರ್ಸ್ ಆ ಫೋರ್ಸ್ ಇಂದ ನಾನು ತಿರುಗಿಸ್ತಾ ಇದ್ದೀನಿ. ಫೈನಲಿ ಅವರ್ ಐಸ್, ಹೆಡ್ ಅಂಡ್ ಐಸ್. ರಿಲ್ಯಾಕ್ಸ್. ಸಿಮಿಲರ್ಲಿ ಓಕೆ. ಈಗ ಲೆಫ್ಟ್, ಆಲ್ವೇಸ್ ವಿ ಸ್ಟಾರ್ಟ್ ಫ್ರಮ್ ದಿ ಲೆಫ್ಟ್. ಶೋಲ್ಡರ್ಸ್ ಲೆಫ್ಟ್ ರೊಟೇಷನ್, ರಿವರ್ಸ್, ನೆಕ್ಸ್ಟ್ ರೈಟ್ ಹ್ಯಾಂಡ್. ಬೇಕಾದ್ರೆ ನೀವು ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ, ನಿಮ್ ದೇಹ ಅಲ್ಲಾಡುತ್ತೆ ಅಂದ್ರೆ, ಹಾಗೂ ಬೇಕು ಅಂದ್ರೆ ನೀವು ಸಪೋರ್ಟ್ ತಗೋಬಹುದು. ಯಾರಿಗೆ ಪ್ರಾಬ್ಲಮ್ ಇರುತ್ತೋ ಅವರಿಗೆ. ರಿವರ್ಸ್. ಈಗ ಎರಡು ಕೈಗಳು, ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ, ಮಾಡ್ತಾ ಮಾಡ್ತಾ ಬರುತ್ತೆ. ರಿವರ್ಸ್, ರಿಲ್ಯಾಕ್ಸ್. ಇಷ್ಟೊತ್ತಿಗೆ ನಿಮ್ಗೆ ಬೆವರು ಬರಕ್ಕಾಗತ್ತೆ ನೋಡ್ರಿ, ನಾವೇನು ಮಾಡಲಿಲ್ಲ. ಈಗ ನೆಕ್ಸ್ಟ್ ಫಾರ್ ದಿ ಎಲ್ಬೋಸ್. ಒಂದ್ಸರಿ ನಾವು ಆರ್ಥೋಪೆಡಿಕ್ ಸರ್ಜನ್ ಕರೆದಿದ್ವಿ, ನಾವೇನೇನು ಮಾಡ್ತೀವಿ ಅಂತೆಲ್ಲ ತೋರಿಸಿದ್ವಿ. ಸೊ ನಮ್ಮ ಇದಕ್ಕೆ ಡಾಕ್ಟರ್ಗಳು ಬರ್ತಾ ಇದ್ರು, ಪೀಡಿಯಾಟ್ರಿಷನ್ನು,
ಐ ಸ್ಪೆಷಲಿಸ್ಟ್ ಎಲ್ಲರೂ ಬರ್ತಾ ಇದ್ರು. ಹಾಗೆ ಆರ್ಥ್ರೋಪೆಡಿಕ್ ಸರ್ಜನ್ ಬರ್ತಾ ಇದ್ರು. ಸರ್ ನಮ್ಗೆ ನೋಡಿ ಅವ್ರನ್ನ ಕೇಳಿದ್ವಿ, ಸರ್ ನಾವ್ ಏನ್ ಬಿಟ್ಟಿದ್ದೀವಿ ಸರ್ ಅಂತ. ಸರ್ ಏನು ಬಿಟ್ಟಿಲ್ಲ ಸರ್, ನೀವು ಇಷ್ಟು ಮಾಡಿದ್ರೆ ನಿಮ್ ದೇಹದಲ್ಲಿ ಯಾವ ಜಾಯಿಂಟ್ಸು ನಿಮಗೆ ತೊಂದರೆ ಕೊಡಲ್ಲ ಅಂತ ಹೇಳ್ತಾ ಇದ್ರು. ನಾವು ಫಾರ್ ದಿ ರಿಸ್ಟ್ ಜಾಯಿಂಟ್, ಕೆಳಕ್ಕೆ ಮೇಲಕ್ಕೆ. ಈಗ ರೈಟ್ ಅಂಡ್ ಲೆಫ್ಟ್, ಇದು ನಿಮಗೆ ಕಷ್ಟ ಆಗಿದ್ರೆ ಸೇರಿಸ್ಕೊಳ್ಳಿ ಅಂತಷ್ಟೇ, ಅವಾಗ ಸಪೋರ್ಟ್ ಸಿಗುತ್ತೆ ಅಂತ. ನಿಮ್ಗೆ ಹಾಗೆ ಮಾಡೋಕ್ಕಾದ್ರೆ ಮಾಡಿ. ರೊಟೇಷನ್, ರಿವರ್ಸ್. ಈ ಕೈ ಮಾತ್ರ ನೇರವಾಗಿರ್ಬೇಕು. ಆ ನೋವಾಯ್ತು ಅಂತ ಕೆಲವರು ಹೀಗೆ ತಗೊಂಡು ಮಾಡ್ತಾರೆ. ಮಾಡಿ ಹೀಗೆ, ಶೋಲ್ಡರ್ಸ್ಗಾಗುತ್ತೆ, ಎಲ್ಬೋಸ್ಗಾಗುತ್ತೆ, ಶೋಲ್ಡರ್ಸ್, ಎಲ್ಬೋಸ್, ರಿಸ್ಟ್. ಓಕೆ, ನಾವು ಫಾರ್ ಈಚ್ ಫಿಂಗರ್ ಕೈಗಳನ್ನ ನೆಟ್ಗೆ ತೆಗೀರಿ. ಓಕೆ, ನೆಕ್ಸ್ಟ್ ಹೆಡ್ ಎಕ್ಸರ್ಸೈಸ್ ಒಂದು, ಮಿಕ್ಕಿರೋದೆಲ್ಲ ಆಗ್ಬಿಟ್ಟಿದೆ. ಲೆಗ್ಸ್ ಅಪಾರ್ಟ್, ಫಿಕ್ಸ್ ಯುವರ್ ಬಾಡಿ, rotate in a clockwise. Reverse. Okay. Last but not least, eye exercise. Fix your head, move your eyeballs up and down. Now, left and right. ನಿಮ್ಗೆ ಯಾರಿಗಾದ್ರೂ ಡೌಟ್ ಬಂದರೆ ಮಧ್ಯದಲ್ಲಿ ಕೇಳಿ. ಈಗ ನೆಕ್ಸ್ಟ್ ರೊಟೇಷನ್, ಲೆಫ್ಟ್ ಇಂದ ಶುರು ಮಾಡೋಣ. ಲೆಫ್ಟ್ ಅಪ್, ರೈಟ್ ಡೌನ್, ಲೆಫ್ಟ್ ಅಪ್, ರೈಟ್ ಡೌನ್, ಲೆಫ್ಟ್ ಅಪ್, ರೈಟ್ ಡೌನ್. ರಿವರ್ಸ್, ರೈಟ್ ಅಪ್, ಲೆಫ್ಟ್ ಡೌನ್, ರೈಟ್ ಅಪ್, ಲೆಫ್ಟ್ ಡೌನ್, ರೈಟ್ ಅಪ್, ಲೆಫ್ಟ್ ಡೌನ್. ಗುಡ್. ಅಕಾಮಡೇಷನ್ ಟು ದಿ ಐಸ್. ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾವು ಆ ದೇಹದಲ್ಲಿ ವ್ಯಾಯಾಮ ಕೊಡ್ತೀವಿ, ಕೊಟ್ಟಾದ ಮೇಲೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ. ರಿಲ್ಯಾಕ್ಸ್ ಮಾಡುತ್ತೆ ಸ್ವಲ್ಪ. ಕಂಟ್ರಾಕ್ಷನ್ ಫಾಲೋಡ್ ಬೈ ರಿಲ್ಯಾಕ್ಸೇಷನ್, ತುಂಬಾ ಇಂಪಾರ್ಟೆಂಟ್. ಇವಾಗ ಕಣ್ಣಿಗೆ ಎಕ್ಸರ್ಸೈಸ್ ಮಾಡಿದ್ವಿ, ಸೊ ಈಗ ರೆಸ್ಟ್, ರಿಲ್ಯಾಕ್ಸೇಷನ್. ಕಣ್ಣು ಮುಚ್ಕೊಂಡು ಕೈಗಳನ್ನ ಶಾಖ ಕೊಡಿ. ಕಣ್ಣು ಮುಚ್ಕೊಂಡು ದೀರ್ಘವಾದ ಉಸಿರಾಡಿ. ಗುಡ್. ಹಾರ್ಡ್ಲಿ 15 ನಿಮಿಷ ಆಯ್ತು. 15 ನಿಮಿಷದಲ್ಲಿ ತಲೆ ಪಾದದಿಂದ ಹಿಡಿದು ತಲೆವರೆಗೂ ಎಲ್ಲ ಎಕ್ಸರ್ಸೈಸ್ ಮುಗಿಸೋಯ್ತು. ಇಷ್ಟರಲ್ಲೇ ನಿಮ್ಗೆ ಎಷ್ಟೊಂದು ವ್ಯಾಯಾಮ ಆಗೋಯ್ತು ನಿಮ್ಮ ದೇಹಕ್ಕೆ. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ, ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಯಾರಿಗೆ ಆಗೋದಿಲ್ವೋ ಅವರು ಚೇರ್ ಮೇಲೆ ಕೂತ್ಕೊಂಡು ಮಾಡಿ. ಸೂರ್ಯ ಪ್ರಾರ್ಥನೆ. ಈಗ ಸೂರ್ಯ ಮುಳುಗೋದು ಈ ಕಡೆ ಆಗಿರೋದರಿಂದ ಹೀಗೆ. ಸೊ ಸೂರ್ಯ ಹುಟ್ಟುವಾಗಾದ್ರೆ ಬೇಕಾದ್ರೆ ಹೀಗೆ ಬರ್ಬೋದು. ನಾನು ನಿಮಗೆ ಪೊಸಿಷನ್ ಚೇಂಜ್ ಮಾಡ್ತೇನೆ, ನೀವು ಚೆನ್ನಾಗಿ ನೋಡ್ಕೊಂಡು ಮಾಡೋದಕ್ಕಾಗುತ್ತೆ ಅಂತ. ಓಂ ಹಿರಣ್ಮಹೇನ ಪಾತ್ರೇನ ಸತ್ಯಸ್ಯ ಪಿಹಿತಂ ಮುಖಂ ತತ್ವಂ ಪೂಷಣ್ಣ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ರಾಮ್ ಮಿತ್ರಾಯ ನಮಃ. ನಮಸ್ಕಾರ ಆಸನ. ಕೈಗಳನ್ನ ಒತ್ತಬೇಕು, ಕಾಲುಗಳು ನೇರವಾಗಿ ನಿಂತಿರ್ಬೇಕು, ತಾಡಾಸನದಲ್ಲಿ ನಿಂತಿರ್ಬೇಕು. ನಮಸ್ಕಾರಾಸನ. ಊರ್ಧ್ವಾಸನ, ಆದಷ್ಟು ಹಿಂದಕ್ಕೆ ಹೋಗಿ. ಪಾದಹಸ್ತಾಸನ, ಸೊಂಟದಿಂದ ಬಗ್ಗೆ, ಇಲ್ಲಿಂದ ಬಗ್ಬೇಕು, ಇಲ್ಲಿಂದ ಸೊಂಟದಿಂದ ಎಷ್ಟಾದ್ರೆ ಅಷ್ಟು ನೆಲ ಮುಟ್ಟಕ್ಕೆ ಪ್ರಯತ್ನ ಮಾಡಿ. ಎಡಪಾದ ಪ್ರಸನಾಸನ, ಲೆಫ್ಟ್ ಲೆಗ್ ಹಿಂದಕ್ಕೆ ಹೋಗ್ಬೇಕು. ಬಲಗಳನ್ನ ಚೆನ್ನಾಗಿ ಮಡಿಸಿ ಆಕರ್ಷ ನೋಡಿ. ದ್ವಿಪಾದ ಪ್ರಸನಾಸನ, ಬಾಡಿ 45 ಡಿಗ್ರೀಸ್ ನೇರವಾಗಿರ್ಬೇಕು. ಭೂಧರಾಸನ,
Try to touch your heels to the ground. Try to lift your toes. Now, try to look at your lower abdomen and try to touch your head to the ground. Now, Sashtanga Pranipadasana, knees to the ground, take support, go back, stretch your body, try to touch your head to the ground. Come forward, chest and chin on the ground. So this we call it as Sashtanga Namaskara. We are touching 8 parts on the ground. Next, Bhujangasana, neck first. Again repetition, Bhudarasana. Janapada Prasanasana. So bring your left leg forward. Try to look at the sky. Padahastasana. Urdhvasana. Go back. Namaskarasana. Relax your hands. Close your eyes. Now deep breathe in and breathe out. Your respiration is fast. So you can relax. Now, second Surya Namaskar. Om Bhim Ravaye Namaha. Namaskarasana. Urdhvasana. Padahastasana. Balapada Prasanasana. Vipada Prasanasana. Body should be straight here. Bhudarasana. Try to touch your heels to the ground. Sashtanga Pranipadasana. Bhujangasana. Neck part. Again repetition. Balapada Prasanasana. Right leg should come forward. Padahastasana. Urdhvasana. Namaskara. Namaste. Good. Close your eyes. Take, breathe in and breathe out. In this one also, it is a bunch of 12 asanas. Raja, yoga ಮಾಡ್ತಾರೆ. Now again, third one. Okay? Okay, you do it. We will see that you also doing with me. You also do with me. Om Hroom Suryaya Namaha. ನಮಸ್ಕಾರ ರಾಜ. ಅವ್ರು ಇವಳು ಬರ್ತಾ ಇದ್ದಾಳೆ, ಹೇಳ್ತೀಯಾ ಇವಳಿಗೆ ಕೆಲಸದವಳಿಗೆ ಟೆಸ್ಟ್ ಮಾಡ್ಸಕ್ಕೆ ಅಲ್ಲೇ ಹೋಗ್ತಾ ಇದ್ದಾರೆ, ಕರೆದು ಹೇಳಿ, ನನಗೆ ಇಲ್ಲಿ ಕ್ಲಾಸ್ ಇದೆ ಇಲ್ದಿದ್ರೆ ಹೇಳ್ಬಿಡ. ನಮಸ್ಕಾರಾಸನ, ಊರ್ಧ್ವಾಸನ, ಪಾದಹಸ್ತಾಸನ, ಎಡಪಾದ ಪ್ರಸನಾಸನ. ಲೆಫ್ಟ್ ಲೆಗ್ ಶುಡ್ ಗೋ. ದ್ವಿಪಾದ ಪ್ರಸನಾಸನ. ಯುವರ್ ಬಾಡಿ ಶುಡ್ ಬಿ ಸ್ಟ್ರೈಟ್. ಸಿ ಯು ಆರ್ ರಾಂಗ್ ಹಿಯರ್. ಇವಾಗ ನಿಮ್ಗೆ ಎರಡೂ ಗೊತ್ತಾಗುತ್ತೆ ನೋಡಿ, ಕರೆಕ್ಟ್ ಯಾವುದು ತಪ್ಪು ಯಾವುದು. ಸಿ ಯು ಆರ್ ರಾಂಗ್ ಹಿಯರ್. ಯು ಶುಡ್ ನಾಟ್ ಗೋ ಲೈಕ್ ದಿಸ್ and you should not go like this also. Your body should be straight 45 degrees. So it should be like this. Okay, Bhudarasana. Try to touch your heels to the ground. Sashtanga Pranipadasana. Knees to the ground. Go back. Forward. Bhujangasana. Snake posture. Again, Bhudarasana. ಎಡಪಾದ ಪ್ರಸನಾಸನ. ಲೆಫ್ಟ್ ಲೆಗ್
ಪಾದಹಸ್ತಾಸನ. ಊರ್ಧ್ವಾಸ. Go back. ನಮಸ್ಕಾರ. ಸಮಸ್ಥಿತಿ. Okay. Close your eyes. Take deep breath in and breath out. So, let us do one more Surya Namaskar. Om Hraim Bhanave Namaha. Namaskarasan. ಊರ್ಧ್ವಾಸನ. ಪಾದಹಸ್ತಾಸನ. ಬಲಪಾದ ಪ್ರಸನ್ನಾಸನ. ರೈಟ್ ಲೆಗ್. ದ್ವಿಪಾದ ಪ್ರಸನ್ನಾಸನ. Body should be straight here. 45 degrees. ಭೂಧರಾಸನ. ಸಾಷ್ಟಾಂಗ ಪ್ರಣಿಪಾದಾಸನ. ಭುಜಂಗಾಸನ. ಮತ್ತೆ ಭೂಧರಾಸನ. ರಿಪಿಟೇಷನ್. ಬಲಪಾದ ಪ್ರಸನ್ನಾಸನ. ಪಾದಹಸ್ತಾಸನ. ಊರ್ಧ್ವಾಸ. ನಮಸ್ಕಾರ. ಸಮಸ್ಥಿತಿ. Close your eyes. Deep breathe in and breathe out. Ending prayer. Om Shri Savitra Suryana Rayanaya Namaha. Good. See how I am sweating here. I think you people also sweating, I think so. I have opened all my doors. Still I am sweating. So what else do you want? You should sweat a lot. Okay. So ಹೀಗೆ ಯಾರಾದರೂ ಒಬ್ರು ನಿಮ್ಗೆ ಇಲ್ಲಿ ನಾನು ಮಾಡುವಾಗ ಸೂರ್ಯ ನಮಸ್ಕಾರ ನೋಡಿ, ಅಲ್ಲಿ ಎದುರುಗಡೆ ಅವ್ರ ಮನೆಯಲ್ಲಿ ಸೂರ್ಯ ನಮಸ್ಕಾರ ಚಾರ್ಟು ಇದೆ. ಹಿ ಈಸ್ ವೆರಿ ಇಂಟ್ರೆಸ್ಟೆಡ್ ಅಬೌಟ್ ಯೋಗ ಅಂಡ್ ಎವ್ರಿಥಿಂಗ್ ಅಂಡ್ ಹಿ ಈಸ್ ಆಲ್ಸೋ ಜಾಯ್ನಿಂಗ್. ಯಾರು ಬೇಕಾದರೂ ಈ ಥರ ನನ್ನ ಜೊತೆನಲ್ಲಿ ನೀವು ಮಾಡಿ, ಬೇರೆಯವ್ರಿಗೂ ಗೊತ್ತಾಗುತ್ತೆ, ನಿಮ್ಗೂ ಗೊತ್ತಾಗ್ತಾ ಇರುತ್ತೆ ಕರೆಕ್ಟ್ ಯಾವುದು ತಪ್ಪು ಯಾವುದು ಅನ್ನೋದು. ಹಾರ್ಡ್ಲಿ 25 minutes ಎಲ್ಲ ಮುಗಿಸ್ಬಿಟ್ವಿ. ನಾವು ವಿ ಡೂ ಸಮ್ ಅದರ್ ಎಕ್ಸರ್ಸೈಸ್. Before going to short relaxation, let us do some of the claps. Okay. Now, claps. Okay, next, ಇವಾಗ ಫ್ರಂಟ್. Okay, next. ಈಗ ಬರೀ ಫಾರ್ಮ್. ಈಗ ನಿನ್ ಕೈ ತೋರ್ಸಮ್ಮ, ಹೇಗಾಗಿದೆ ನೋಡೋಣ. ಕೈ ತೋರ್ಸು. ಗುಡ್. ಕೆಂಪಾಗ್ಬೇಕು ಹಿಂಗೆ. ಗುಡ್. ವೆರಿ ಗುಡ್, ವೆರಿ ಗುಡ್.
ಸೊ ಇದು ಕೂಡ ಆಕ್ಯುಪ್ರೆಷರ್ ಆಗಿದೆ. ಓಕೆ, ಈಗ ಅರಳೋ ಮರಳೋ ನಮ್ಮ ಮೆಮರಿ ಪವರ್ ಇವೆಲ್ಲ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಗಣಪತಿ ಹಬ್ಬದ ದಿವಸ ಮಾಡ್ತೀವಲ್ಲ ಅದನ್ನ ಸೂಪರ್ ಬ್ರೈನ್ ಯೋಗ. ಕಿವಿ ಇಟ್ಕೊಳ್ಳಿ. ಗಣಪತಿ ಪಪ್ಪ ಮೋರಿಯ, ಗಣಪತಿ ಪಪ್ಪ ಮೋರಿಯ, ಗಣಪತಿ ಪಪ್ಪ ಮೋರಿಯ, ಗಣಪತಿ ಪಪ್ಪ ಮೋರಿಯ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಯಾರಿಗಾಗೋದಿಲ್ವೋ ಚೇರ್ ಮೇಲೆ ಮಾಡಿ. ಕಿವಿ ಇದನ್ನ ಹಿಂಡಬೇಕು, ಹಿಂಡ್ತಾ ಇರ್ಬೇಕು. ಎಸ್, ಓಕೆ. ಇದರಲ್ಲೇ ಕೂತ್ಕೊಳ್ಳಿ. ನಿಮ್ಮ ಉಸಿರಾಟ ಜೋರಾಗಿರೋದು ನೋಡಿ. ನಿಮ್ಮ ಕೈನ, ಬಲಗೈನ ನಿಮ್ಮ ಲೆಫ್ಟ್ ಸೈಡ್ ಆಫ್ ದಿ ಚೆಸ್ಟ್ ಹೀಟ್ ನೋಡಿ. ಅಲ್ಲಿ ಲಬ್ ಡಬ್ ಹಾರ್ಟ್ ಬೀಟ್. ಹಾರ್ಟ್ ಏನು ಹೇಳುತ್ತೆ ಅಂತ ಕೇಳಿ. ಹಾರ್ಟ್ ಹೇಳುತ್ತೆ, ನಾನು ತುಂಬಾ ಖುಷಿಯಾಗಿದ್ದೀನಿ ಇವತ್ತು. ಯಾಕೆ ಗೊತ್ತಾ? ಅದಕ್ಕೆ ಆಟ ಆಡೋದಕ್ಕೆ ಹೊರಗಡೆ ಬಿಟ್ಟಿದ್ದೀರಾ. ನೀವು ಆಟ ಆಡೋದಕ್ಕೆ ಬಿಡದೇ ಇದ್ದೀರಿ ಹೇಗೆ ಮಕ್ಕಳನ್ನ, ಹಾಗೆ ಹಾರ್ಟು ಖುಷಿ ಪಡ್ತಾ ಇದೆ. ಓಕೆ, ಶಾರ್ಟ್ ಬ್ರೇಕ್. ಇದಕ್ಕೇನಂತೀವಿ ನಾವು? ಕ್ರೊಕೊಡೈಲ್ ಪಾಶ್ಚರ್. ಕೈಗಳನ್ನ ಹೀಗೆ ಪಾದಗಳನ್ನ ಅಗಲ ಮಾಡಬೇಕು. ಪಾದದ ಒಂದು ಭಾಗ ಪೂರ್ತಿ ನೆಲದ ಮೇಲೆ ಇರಬೇಕು. ಆದ್ರೆ ಕಣ್ಮುಚ್ಕೊಳ್ಳಿ. ಜೋರಾಗಿರುವ ಉಸಿರಾಟವನ್ನು ಗಮನಿಸಿ. ಜೋರಾಗಿರುವ ನಿಮ್ಮ ಉಸಿರಾಟ, ಹೃದಯದ ಬಡಿತವನ್ನು ಗಮನಿಸಿ. ಮುಳುಗುತ್ತಿರುವ ಸೂರ್ಯನನ್ನ ನಿಮ್ಮ ಹಣೆಯ ಮಧ್ಯದಲ್ಲಿ ಸ್ಥಾಪನೆ ಮಾಡಿ, ಸೂರ್ಯನ ಕುಂಕುಮದ ಬಟ್ಟೆ ಇಡುವ ಸ್ಥಳದಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು. ನಾವು ಸಮುದ್ರದ ದಡದಕ್ಕೆ ಹೋಗಿರ್ತೀವಿ, ಅಲ್ಲಿ ಸನ್ಸೆಟ್ ನೋಡಿರ್ತೀವಿ. ಹೇಗಾಗುತ್ತೋ ಈಗ ನನ್ನ ಕುಂಕುಮದ ಬಟ್ಟೆ ಇಡುವ ಸ್ಥಳದಲ್ಲಿ ಆ ಸೂರ್ಯನು ಮುಳುಗ್ತಾ ಇದ್ದಾನೆ ಅಂತ ಭಾವನೆ ಮಾಡಿ, ಇಮ್ಯಾಜಿನ್. ಮತ್ತೆ ಆ ಸೂರ್ಯನ ಶಕ್ತಿ ನಮ್ಮ ದೇಹದಲ್ಲೆಲ್ಲ ಹರಿತಾ ಇದೆ ಅಂತ ಭಾವನೆ ಮಾಡಿ. ಈಗ ನಿಮ್ಮ ಉಸಿರಾಟ ಜೋರಾಗಿದೆ, ಹೃದಯದ ಬಡಿತ ಜೋರಾಗಿದೆ. ನಿಮ್ಮ ಮನಸ್ಸನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ, ಏಕಾಗ್ರಗೊಳಿಸಿ, ಕಾನ್ಸಂಟ್ರೇಟ್ ಮಾಡಿ, ಮೆಡಿಟೇಟ್ ಮಾಡಿ. ಒಂದೇ ಚಿತ್ತದಿಂದ ನಿಮ್ಮ ಮನಸ್ಸು ಉಸಿರಾಟವನ್ನ ಗಮನಿಸುತ್ತಿರಲಿ.
ಓಕೆ, ಈಗ ನಿಧಾನವಾಗಿ ಬಲಗಡೆಗೆ ತಿರುಗಿ ಬಲಗಡೆಯಿಂದ ಕೂತ್ಕೊಳ್ಳೋ ಸ್ಥಿತಿಗೆ ಬನ್ನಿ. ಸೊ ಈಗ ನಾವು ಕೂತ್ಕೊಂಡು ಮಾಡೋದನ್ನು ಕೆಲವು ಮಾಡೋಣ. ಈಗ ಕೂತ್ಕೊಳ್ಳಿ, ಹಿಂದೆಗಡೆ ಕೈ ಕೊಡಿ. ಬೇಕಾದ್ರೆ ಹಿಂದೆಗಡೆ ನೀವು ಗೋಡೆಗೆ ಒರ್ಕೋಬಹುದು. ನಾನು ನೆನ್ನೆ ತೋರಿಸಿದ್ದೆ ನಿಮ್ಗೆ. ಹಾಗೆ ಈಗ ಕಾಲ್ನ ತೆಗೆಯೋದು. ಹಲೋ ಹೇಳಿ. ಕಾಣಿಸ್ತಾ ಇಲ್ಲ, ಸ್ವಲ್ಪ ಇದನ್ನ ಕೆಳಗಡೆ ಮಾಡ್ಬೇಕಾಯ್ತು. ಒಂದ್ ನಿಮಿಷ. ಹೌದಾ? ಓಕೆ ಓಕೆ. ಕೆಳಗಡೆ ಕಾಣಿಸ್ತಾ ಇಲ್ಲ ಅಷ್ಟು. ಗೊತ್ತಾಯ್ತು. ಯಾರು ಮಾತಾಡ್ತಾ ಇರೋದು? ನಾಗರಾಜ್. ಓಕೆ ಗುಡ್. ಸೊ ಹೀಗೆ ಕೂತಿದ್ದೀರಾ? ಗುಡ್. ಹೀಗೆ ಕೂತ್ಕೊಳ್ಳಿ, ಸಪೋರ್ಟ್ ತಗೊಳ್ಳಿ. ಬೇಕಾದ್ರೆ ಗೋಡೆಗೆ ಹೊರಕೊಳ್ಳಿ. ಎಡಗಾಲ್ ಮಡಚಿ, ಚಾಚಿ. ರೈಟ್ ಲೆಗ್ ಚಾಚಿ. ಸುಮ್ಮನೆ ಫೋಲ್ಡ್ ಅಂಡ್ ಸ್ಟ್ರೆಚ್, ಫೋಲ್ಡ್ ಅಂಡ್ ಸ್ಟ್ರೆಚ್ ಅಷ್ಟೇ, ಸಿಂಪಲ್. ಒಂದು 3 ಸಲ ಮಾಡಿ. ನಿಮ್ ಸಮಯ ಇದ್ರೆ 5-5 ಸಲ ಮಾಡ್ಬೋದು. ಈಗ ನೆಕ್ಸ್ಟ್ ಸ್ಟೆಪ್, ಲೆಫ್ಟ್ ಫೋಲ್ಡ್ ಮಾಡಿ ನೆಲಕ್ಕೆ ತಗೊಂಬನ್ನಿ. ಇಲ್ಲಿ ಹಿಪ್ ಜಾಯಿಂಟ್ಗೂ ಎಕ್ಸರ್ಸೈಸ್ ಆಯ್ತು. ನೆಕ್ಸ್ಟ್ ಫೋಲ್ಡ್. ಹಾಗೆ ಅದೇ ರೀತಿ ಬಲಗಾಲ ಫೋಲ್ಡ್ ಮಾಡಿ ನೆಲಕ್ಕೆ ಕುಟ್ಟಿ ತಗೊಂಬನ್ನಿ. ಈಗ ಲೆಫ್ಟ್ ಲೆಗ್ ಫೋಲ್ಡ್ ಮಾಡಿ ನೆಲಕ್ಕೆ ಮುಟ್ಟೋದಕ್ಕೆ ಪ್ರಯತ್ನ ಮಾಡಿ, ಮತ್ತೆ ವಾಪಸ್ ಬಂದು ಸ್ಟ್ರೆಚ್ ಮಾಡಿ. ಇಲ್ಲಿಗೆ ಎಷ್ಟು ಜಾಯಿಂಟ್ ಆಯಿತು? ಆಂಕಲ್ ಜಾಯಿಂಟ್, ನೀ ಜಾಯಿಂಟ್, ಹಿಪ್ ಜಾಯಿಂಟ್, ಇಷ್ಟಕ್ಕೂ ವ್ಯಾಯಾಮ ಆಯಿತು. ಸೊ ನೆಕ್ಸ್ಟ್ ಈ ಪಾದದ ಕೀಲಿಗೆ ಬೇಕಾದ್ರೆ ನಾವು ಮೊದಲೇ ಪಾದದ ಕೀಲು ಮಾಡಿಬಿಡ್ಬೋದು. ಓಕೆ, ಇದು ಕಾರ್ನಲ್ಲಿ ಸ್ಕೂಟ್ರ್ ಇರುತ್ತೆ ನೋಡಿ, ಇದು ಕಾರ್ನಲ್ಲಿ ಬ್ರೇಕು, ಎಕ್ಸ್ಲೇಟರ್, ಅದನ್ನು ಒತ್ತಬೇಕಾದ್ರೆ ಏನು ಮಾಡ್ತೀವಿ? ಹೀಗೆ ಆಂಕಲ್ ಜಾಯಿಂಟ್ಗಿದು. ಓಕೆ, ನೆಕ್ಸ್ಟ್ ಕಾಲನ್ನ ಸ್ವಲ್ಪ ದೂರ ಇಟ್ಕೊಂಡು ಈ ಹೆಬ್ಬೆಟ್ಟು ಟಚ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ಕೂತ್ಕೊಂಡ್ರೆ ನಿಮ್ಮ ಕಾಲುಗಳು ಹೀಗೆ ಮಂಡಿ ಮಡಿಸಬಾರ್ದು, ಮಂಡಿ ನೇರವಾಗಿರ್ಬೇಕು. ಹೀಗೆ ಹಿಂದೆಗಡೆ ಪೂರ್ತಿ ನೆಲಕ್ಕೆ ಟಚ್ ಆಗಬೇಕು. ಇದು ಕಷ್ಟ, ಮೊದಲು ಇಷ್ಟ ಹೋಗಲ್ಲ. ನಿಮ್ಗೆ ಇಷ್ಟ ಆಗೋದು ಇಷ್ಟ ಬರುತ್ತೆ, ತೊಂದರೆ ಇಲ್ಲ. ಈ ಹಿಪ್ ಜಾಯಿಂಟು ನಿಮಗೆ ರಿಲ್ಯಾಕ್ಸ್ ಆದಷ್ಟು ಆಗತ್ತೆ. ಓಕೆ, ಏನೋ ಈಗ ಯಾರಿಗೆ ಮಂಡಿ ನೋವಿರುತ್ತೋ ಅವರಿಗೆ ಹೀಗೆ, ನಾನು ಹೀಗೆ ಬಂದ್ರೇನೆ ಚೆನ್ನಾಗಿ ಕಾಣುತ್ತೆ ನಿಮಗೆ. ಹೀಗೆ ಆದರೆ ನೋವಿರೋವ್ರಿಗೆ ಮಾಡೋಕ್ಕಾಗೋದಿಲ್ಲ. ಇಲ್ಲೊಂದು ದಿಂಬು ಕೊಟ್ಕೊಳ್ಳಿ ಇಲ್ಲಿ, ಆಗ ನಿಮಗೆ ದಿಂಬು ಸಪೋರ್ಟ್ ಇರುತ್ತೆ, ನೀವು ಮಾಡ್ಬೋದು. ಅವಾಗ ಯಾರಿಗೆ ಆ ಥರ ಆಗೋದಿಲ್ವೋ ಅವರು. ಓಕೆ, ನೆಕ್ಸ್ಟ್ 2 ಕಾಲುಗಳನ್ನ ಸೇರಿಸ್ಕೊಂಡು ಪ್ರದಕ್ಷಿಣೆ, ಅಪ್ರದಕ್ಷಿಣೆ, ರಿವರ್ಸ್. ಓಕೆ, ಬೇಕಾದಷ್ಟಾಯ್ತು. ಈಗ ಕೂತ್ಕೊಂಡು ಮಾಡೋದ್ರಲ್ಲಿ ಒಂದು ಎಕ್ಸರ್ಸೈಸ್ ಮಾಡೋಣ. ಗಿರಿಯವರು ತೋರಿಸಿದ್ದಾರೆ, ಅದಕ್ಕೆ ಜಾನು ಶಿರಸಾಸನ ಅಂತ ಹೇಳ್ತಾರೆ. ಈಗ ನೇರವಾಗಿ ಕೂತ್ಕೊಳ್ಳಿ, ಯಾವುದೇ ಆಗಲಿ ನೀವೆಲ್ಲೇ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೋಬೇಕು. ಹೀಗೆ ನೇರವಾಗಿ ಕೂತ್ಕೋಬೇಕು. ಈಗಲ್ಲ, ಇದು ರಾಂಗ್ ಪೋಸ್ಚರ್. ನೇರವಾಗಿ ಕೂತ್ಕೊಳ್ಳಿ. ಕೂತ್ಕೊಂಡು ಜಾನು ಶಿರಸಾಸನ ಅಂತ ತೊಡೆನ ಮಡಚಿ, ಎಡಗಾಲು ಹೀಗೆ ಮಡಚಬೇಕು. ಆರಾಮಾಗಿ ಮಡಚ್ಕೊಳ್ಳಿ. ಇನ್ನೊಂದು ಕಾಲು ಸ್ಟ್ರೈಟ್ ಇದೆ. ಈಗ ನಿಮ್ಮ ಕೈಗಳನ್ನ ದೇಹದ ಪಕ್ಕದಲ್ಲಿಡಿ. ಉಸಿರು ಹೇಳ್ಕೊಂತ 2 ಕೈಗಳನ್ನ ಮೇಲಕ್ಕೆತ್ತಿ. ಈಗ ಉಸಿರು ಬಿಡ್ತಾ ಸೊಂಟದಿಂದ ಬಗ್ಗಿದ್ದೆ ಎಷ್ಟಾದರೆ ಅಷ್ಟು. ನೀವು ಇದನ್ನ ಇಟ್ಕೊಳ್ಳಿ, ತುಂಬ ಸುಲಭ. ನಿಮಗೆ ಪಾದ ಇಟ್ಕೊಳ್ಳೋಕ್ಕಾಗಲಿಲ್ವಾ? ತೊಂದರೆ ಇಲ್ಲ. ಇನ್ನು ಮೇಲೆ ಆಂಕಲ್ ಜಾಯಿಂಟ್ ಇಟ್ಕೊಳ್ಳಿ. ಆಂಕಲ್ ಜಾಯಿಂಟ್ ಆಗಲಿಲ್ವಾ? ನಿಮ್ಮ ಕಾಫ್ ಮಸಲ್ಸ್ ಇಟ್ಕೊಳ್ಳಿ. ಕಾಫ್ ಮಸಲ್ಸು ಆಗಲಿಲ್ವಾ? ಮಂಡಿ ಇಟ್ಕೊಳ್ಳಿ, ಆಗುತ್ತೆ ನಿಮಗೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟಾದರೆ ಅಷ್ಟಷ್ಟು ಮಾಡ್ತಾ ಹೋಗಿ. ಸೊ
ಇಲ್ಲಿ ಮುಂದಕ್ಕೆ ಬಗ್ಗಿ 5 ಕೌಂಟು ಇರಬೇಕು. ಓಕೆ, ನೋಡ್ರಿ. ನಾರ್ಮಲ್ ಬ್ರೀತಿಂಗ್. ತ್ರೀಣಿ ಚತ್ವಾರಿ ಪಂಚ ಷಟ ಸಪ್ತ ಅಷ್ಟ ನವ ದಶ. ವಾಪಸ್. ಓಕೆ, ಗುಡ್. ನೆಕ್ಸ್ಟ್ ಇನ್ನೊಂದು ಕಾಲ್ನಲ್ಲಿ ಮಾಡಿ. ಒಂದ್ಸರಿ ದೀರ್ಘವಾದ ಉಸಿರಾಡಿ. ಇವಾಗ ಇನ್ನೊಂದು ಕಾಲ್ ಸ್ಟ್ರೆಚ್ ಮಾಡಿ. ಇನ್ನೊಂದು ಕಾಲ್ ಮಡಚಿದ್ದೀರಾ? ಮೊದಲು ಎಡಗಾಲ್ನಲ್ಲಿ ಮಾಡಿದ್ವಿ. ಈಗ ಉಸಿರಾಡ್ಕೊಂತ ನೇರವಾಗಿ ಕೂತ್ಕೊಳ್ಳಿ. ಕೈಗಳನ್ನ ಮೇಲಕ್ಕೆತ್ತಿ ಉಸಿರು ಬಿಡ್ತಾ ಸೊಂಟದಿಂದ ಬಗ್ಗೆ ಇಟ್ಕೊಳ್ಳೋಕೆ ಪ್ರಯತ್ನ. ಆಗದೆ ಇರೋರು ಇನ್ನು ಹಿಂದಕ್ಕೆ ಇಟ್ಕೊಳ್ಳಿ. ಇನ್ನು ಹಿಂದಕ್ಕೆ. ಒಟ್ಟಿನಲ್ಲಿ ಬಗ್ಗಿರ್ಬೇಕು. ಯಾರ್ಯಾರಿಗೆ ಎಷ್ಟೆಷ್ಟಾದ್ರೆ ಅಷ್ಟಷ್ಟು. ಅದಕ್ಕೆ ಯೋಗ ವಯಸ್ಸಾದ್ಮೇಲೂ ಮಾಡ್ಬೋದು. ಆದ್ರೆ ಮಾಡ್ತಾ ಮಾಡ್ತಾ ನಿಮ್ಗೆ ಅಭ್ಯಾಸ ಆದ್ರೆ ಬಗ್ಗದಕ್ಕೆ ಸರೋಗುತ್ತೆ. 5 ಕೌಂಟ್. ಉಸಿರಿಳ್ಕೊಂಡು ಮೇಲೆ ಬನ್ನಿ. ಗುಡ್. ಸೊ ಇದಕ್ಕೆ ಫಾರ್ವರ್ಡ್ ಬೆಂಡಿಂಗ್ ಅಂತೀವಿ. ಸೊ ಯಾವಾಗ ನಾವು ನಮ್ಮ ದೇಹನ ಫಾರ್ವರ್ಡ್ ಬೆಂಡಿಂಗ್ ಕೊಟ್ಟವೋ ಅದಕ್ಕೊಂದು ಕಾಂಪ್ಲಿಮೆಂಟ್ರಿ ಕೊಟ್ಬಿಡ್ಬೇಕು, ರಿವರ್ಸ್. ಸೊ ಅದಕ್ಕೆ ಏನ್ ಮಾಡಬೇಕು? ಈಸಿ ಆಗಿರೋದು. ಅದಕ್ಕೆ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನಕ್ಕೆ ನಿಮಗೆ ಬರಕ್ಕಾಗದೇ ಇದ್ರೆ ಚಕಮಕ್ಕೆ ಹಾಕೊಂಡು ಹೀಗೆ ಕೂತ್ಕೊಳ್ಳಿ. ಇದು ತುಂಬಾ ಈಸಿ. ನಾನು ಈಸಿಯಾಗಿರೋದು ತೋರಿಸ್ತೇನೆ, ಕಷ್ಟ ಇಲ್ಲದೆ ಇರೋದು. ಹೀಗೆ ಇಟ್ಕೊಂಡಿದ್ದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ನಲ್ಲಿ ಇಲ್ಲಿ ಕೈ ಕೊಡಿ. ಕೈ ಕೊಟ್ಟು ಉಸಿರೆಳ್ಕೊಂತ ಹಿಂದಕ್ಕೆ ಹೋಗಿ ಎಷ್ಟಾದ್ರೆ ಅಷ್ಟು ಬಗ್ಗಕ್ಕೆ ಪ್ರಯತ್ನ ಮಾಡಿ. ನಾವು ಸೂರ್ಯ ನಮಸ್ಕಾರದಲ್ಲಿ ಮಾಡ್ತೀವಿ ಹಾಗೆ ಕತ್ತನ್ನ ಪೂರ್ತಿ ಬಿಟ್ಬಿಡಿ. ಹೀಗೆ ಏಕಂ ಮಾಮೂಲಿ ಉಸಿರಾಟ. ಫೈನಲ್ ಪೊಸಿಷನ್ನಲ್ಲಿ ಮಾಮೂಲಿ ಉಸಿರಾಟ ಇರಬೇಕು. ನಾರ್ಮಲ್ ಬ್ರೀತಿಂಗ್. ಸ್ಮೈಲ್ ಆನ್ ದಿ ಫೇಸ್. ರಿಲ್ಯಾಕ್ಸ್ ದಿ ಅದರ್ ಪಾರ್ಟ್ಸ್ ಆಫ್ ದಿ ಬಾಡಿ. ಪಂಚ. ಉಸಿರಿಳ್ಕೊಂಡು ವಾಪಸ್ ಬನ್ನಿ. ಕಟ್. ಈಗ ಉಸಿರು ಬಿಡ್ತಾ ಕೂತ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಳ್ಳೋರಾದ್ರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಆಗದೆ ಇದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸೊ ಗುಡ್. ನೆಕ್ಸ್ಟ್ ನಮ್ಮ ಬೆನ್ಮೂಳಿಗೆ ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್ 2 ಆಯಿತು. ಈಗ ಇನ್ನೊಂದು ಟ್ವಿಸ್ಟ್ ಕೊಡಬೇಕು. ನಾವು ಸ್ಟ್ಯಾಂಡಿಂಗ್ನಲ್ಲಿ ಏನು ಮಾಡಿದ್ವಿ? ಹೀಗೆ ಮಾಡಿದ್ವಿ. ಹೀಗೆ ಮಾಡಿದ್ಮೇಲೆ ಕೂತ್ಕೊಂಡು ಮಾಡೋದ್ರಲ್ಲಿ ಟ್ವಿಸ್ಟ್ ಯಾವುದಿದೆ? ಈಗ ನಾನು ತೋರಿಸೋದು ಸಕ್ಕರೆ ಕಾಯಿಲೆ ತುಂಬ ಒಳ್ಳೆಯದು. ಯಾಕೆ ಅಂತಂದ್ರೆ ಫಸ್ಟ್ ಇದನ್ನು ಮಾಡಿ, ಆಮೇಲೆ ನಿಮ್ಗೆ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ಥಿತಿ. ನೆಕ್ಸ್ಟ್ ಎಡಗಾಲ್ನ ಹೋಲ್ಡ್ ಮಾಡಿ ಈಗ ಇಟ್ಕೊಳ್ಳೋಕ್ಕಾದ್ರೆ ಇಟ್ಕೊಳ್ಳಿ. ಇದು ಸ್ವಲ್ಪ ಕಷ್ಟ ಇರುತ್ತೆ, ನಿಮ್ಗೆ ಕಷ್ಟ ಇರುತ್ತೆ ಇದು. ಆದರೆ ಈಗ ಇಟ್ಕೋಬೇಕು. ತುಂಬಾ ಸುಲಭ ಇದು, ಇದೇ ಕಷ್ಟ ಅನ್ನಿಸ್ತಾ ಇರುತ್ತೆ. ಏನಾಗುತ್ತೆ ಅಂದ್ರೆ ಗಮನಿಸಿ. ನಾನೇನ್ ಮಾಡಿದೆ, ನಾನು ಪ್ಯಾಂಕ್ರಿಯಾಸ್ ಇಲ್ಲಿದೆ, ಈ ಜಾಗದಲ್ಲಿ ಇದೆ ಪ್ಯಾಂಕ್ರಿಯಾಸ್. ಈ ಜಾಗದಲ್ಲಿ ಪ್ಯಾಂಕ್ರಿಯಾಸ್ ಇದೆ. ನಮ್ಮ ಹೊಟ್ಟೆ ಇರುತ್ತಲ್ಲ ಅದ್ರ ಹಿಂಭಾಗದಲ್ಲಿ. ಶುಗರ್ ಬರ್ಬೇಕಾದ್ರೆ ಪ್ಯಾಂಕ್ರಿಯಾಸ್ ನಲ್ಲಿ ಇನ್ಸುಲಿನ್ ಕಡಿಮೆ ಆಗ್ತದೆ. ಇನ್ಸುಲಿನ್ ಆಕ್ಟಿವೇಟ್ ಆಗ್ಬೇಕು. ಆ ಪ್ಯಾಂಕ್ರಿಯಾಸ್ ಮಸಾಜ್ ಆಗ್ಬೇಕು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಈ ಕಾಲ್ ನೀವು ಮಡ್ತೀರಾ. ಮಡ್ತಿದ ತಕ್ಷಣ ಏನಾಗುತ್ತೆ ಇಲ್ಲಿ? ಹೀಗೆ ನೀವು ಬೇಕಾದ್ರೆ ಹಿಂಗೆ ಒತ್ತಿಟ್ಕೊಂಡ್ರು ಆಯ್ತು. ಹೀಗೆ ಬೇಕಾದ್ರೆ ಫಸ್ಟ್ ಸ್ಟೆಪ್ ಬೇಕಾದ್ರೆ ಇದು ಮಾಡಿ. ಇದು ಸುಲಭ. ಒತ್ತಿಟ್ಕೊಂಡ್ರೆ ನಿಮ್ಮ ಪ್ಯಾಂಕ್ರಿಯಾಸ್ ಒತ್ತುತ್ತಾ ಇದೆ. ನಿಮ್ಮ ತೊಡೆ ಬಂದಿದ್ದೆ ಪ್ಯಾಂಕ್ರಿಯಾಸ್ ಒತ್ತುತ್ತೆ. ಇಟ್ಲೀಸ್ಟ್ ಇದನ್ನಾದ್ರೂ ಮಾಡಿ. ಇದು ತುಂಬಾ ಕಷ್ಟ ಇದೆ, ಅದು ಬಿಟ್ಟು ಇದೇ ಮಾಡಿ. ಓಕೆ, 5 ಕೌಂಟು. ಓಕೆ, ನೆಕ್ಸ್ಟ್ ಇನ್ನೊಂದು ಕಡೆ.
ಇನ್ನೊಂದು ಕಾಲು ಮಡಚಿ ಈಗ ಒತ್ತಿಟ್ಕೊಳ್ಳಿ ಹೀಗೆ ಇಂಟರ್ಲಾಕ್. ಮಾಮೂಲಿ ಉಸಿರಾಟ 5 ಕೌಂಟ್. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಗುಡ್. ಬೇಕಾದಷ್ಟು. ಗುಡ್. ಇದು ರಿಲ್ಯಾಕ್ಸೇಷನ್. ಕೂತ್ಕೊಂಡು ಮಾಡಿದ್ದೀವಿ, ಆಯಾಸ ಆಗಿದೆ. ದಿಸ್ ಇಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. 2 ಸಾರಿ ದೀರ್ಘವಾದ ಉಸಿರಾಡಿ. ಓಕೆ. ಸೊ ಅಲ್ಲಿಗೆ 5:43. ಓಕೆ ಗುಡ್. ಈಗ ಇವತ್ತು ಕೂತ್ಕೊಂಡು ಮಾಡೋದು ಮಾಡಿದ್ವಿ. ಒಂದೊಂದು ದಿನ ನಿಂತ್ಕೊಂಡು ಮಾಡೋದು, ಇನ್ನೊಂದು ದಿನ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋದು, ಇನ್ನೊಂದು ದಿನ ಬೆನ್ನ ಮೇಲೆ ಮಾಡ್ಕೊಂಡು ಮಾಡೋದು. ಹೀಗೆ ನಾವು ಹಂಚ್ಕೊಳ್ಳೋಣ. ನೆಕ್ಸ್ಟ್ ಬಂದಿದ್ದೆ ನಾವು ಈ ಶ್ವಾಸಕೋಶಗಳು ಮಾಡಬೇಕು, ಅದನ್ನು ಮಾಡೋಣ. ಯಾವುದದು? ಹಾರ್ಟ್ ಅಂಡ್ ಲಂಗ್ ಎಕ್ಸರ್ಸೈಸ್. ಇದನ್ನು ಕೆಳಗಡೆ ಕೂತ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಆಗೋದಿಲ್ಲ, ನೀವು ಸ್ಟೂಲ್ ಮೇಲೆ ಕೂತ್ಕೊಳ್ಳಿ. ಇಷ್ಟು ದಿನ ನಾನು ಸ್ಟೂಲ್ ಮೇಲೆ ತೋರಿಸ್ತಾ ಇದ್ದೀನಿ. ಸ್ಟೂಲ್ ಮೇಲೆ ಕೂತ್ಕೋಬಹುದು. ಆಗೋರು ಬೇಕಾದರೆ 1 ಕಾಲು ಪದ್ಮಾಸನ ಹಾಕಿ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡು 2 ಕಾಲು ಆದರೆ 2 ಕಾಲು ಹಾಕಿ, ತೊಂದರೆ ಇಲ್ಲ. ಇದಕ್ಕೆ ಪದ್ಮಾಸನ ಅಂತಾರೆ. ಪದ್ಮಾಸನ ತುಂಬ ಚೆನ್ನಾಗಿರ್ತಿತ್ತು, ಯಾಕೆಂದರೆ ನಿಮ್ಮ ಬಾಡಿ ಫಿಕ್ಸ್ ಆಗಿರುತ್ತೆ. ಇವನ್ ವಜ್ರಾಸನ ಇದಕ್ಕೆ ಅಷ್ಟು ಸೂಟ್ ಆಗೋದಿಲ್ಲ, ನಿಮ್ಮ ದೇಹ ಅಲ್ಲಾಡ್ತಾ ಇರುತ್ತೆ. ಪದ್ಮಾಸನದಲ್ಲಿ ಬೇಸ್ ಚೆನ್ನಾಗಿರುತ್ತೆ. ನೇರವಾಗಿ ಕೂತ್ಕೊಳ್ಳಿ. ಸೊ ಹಾರ್ಟ್ ಅಂಡ್ ಲಂಗ್ ಎಕ್ಸರ್ಸೈಸ್. ಉಸಿರಾಡ್ಕೊಂತ ಒಂದು ನಿಮಿಷ. ನೀವು ಮಾಡೋಕ್ಕೆ ಮೊದಲು ಫಸ್ಟ್ ನಿಮ್ಮ ಬಲಹಸ್ತವನ್ನ ನಿಮ್ಮ ಎಡಗಡೆ ಚೆಸ್ಟ್ ಮೇಲೆ ಇಟ್ಟು ನೋಡಿ. ನಿಮ್ಮ ಹಾರ್ಟ್ ಬೀಟ್ ನಿಮಗೆ ಗೊತ್ತಾಗುತ್ತಾ? ಕೆನ್ ಯು ಫೀಲ್, ಕೆನ್ ಯು ಅಪ್ರಿಷಿಯೇಟ್ ಯುವರ್ ಹಾರ್ಟ್ ಬೀಟ್? ಇಲ್ಲ. ಅದೇ ನೀವು ಚಿಕ್ಕ ಮಕ್ಕಳು ಯಾರಾದರೂ ಈ ಥರ ಇದ್ರೆ ಹುಡುಗರು, ಅವ್ರ ಮೇಲೆ ಕೈ ಇಟ್ಟು ನೋಡಿ. ಅವ್ರಿಗೇನು ಎಕ್ಸರ್ಸೈಸ್ ಮಾಡೋದು ಬೇಡ. ಹಾರ್ಟ್ ಟಕ್ ಟಕ್ ಲಬ್ 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 ಡಬ್ ಲಬ್ ಡಬ್ ಲಬ್ ಡಬ್ ಅಂತ ನೋಡೋದು ಗೊತ್ತಾಗ್ತಾ ಇರುತ್ತೆ. ನಮ್ಗದು ಗೊತ್ತಾಗಬೇಕು ಅಂತಂದ್ರೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಬೇಕು. ಓಕೆ, ನೆಕ್ಸ್ಟ್. ಯಾರಿಗೆ ಆಯಾಸ ಆಗುತ್ತೋ ಅವ್ರು ಮಧ್ಯದಲ್ಲಿ ರೆಸ್ಟ್ ತಗೊಳ್ಳಿ. ಅಭ್ಯಾಸ ಇದ್ದೇ ಇರೋದ್ರಿಂದ ಕೈಗಳು ನಾನು ಮೇಲಕ್ಕೆತ್ತದಾಗ ನನಗೆ ಶೋಲ್ಡರ್ಸ್ ನೋವು ಬರುತ್ತೆ, ತುಂಬ ಹೊತ್ತು ಮಾಡೋಕ್ಕಾಗಲ್ಲ. ಆದರೆ ನಿಮ್ಗೆ ಅಭ್ಯಾಸ ಆದರೆ ಕಂಟಿನ್ಯೂಸ್ ಆಗಿ 1 ನಿಮಿಷ, 2 ನಿಮಿಷ, 3 ನಿಮಿಷ ಮಾಡ್ಬೋದು. ಇವಾಗ ಕೈ ಇಟ್ಕೊಳ್ಳಿ. ನಮ್ಮ ಉಸಿರಾಟ ಜೋರಾಗಿರೋದು, ಹೃದಯದ ಬಡಿತ ಜೋರಾಗಿರೋದು, ಬೆವರು ಬರ್ತಾ ಇರೋದು, ಮಾತಾಡಕ್ಕೆ ಆಗದೆ ಇರೋದು ಗಮನಿಸಿ. ಸೊ ಕಣ್ಣು ಮುಚ್ಕೊಂಡು ಹಾಗೇ ಕೂತ್ಕೊಳ್ಳಿ. ಆಯಾಸ ಎಲ್ಲ ಹೋಗಲಿ.
ಓಕೆ, ಇನ್ನೊಂದು ರೌಂಡ್ ಮಾಡೋಣ. ನಮ್ಮದ್ರಲ್ಲಿ ಒಂದು ಗಾದೆ ಹೇಳ್ತೀವಿ, ಆಪಲ್ ಎ ಡೇ ಕೀಪ್ ಡಾಕ್ಟರ್ ಅವೇ. ಹಾಗೆ ಹಾರ್ಟ್ ಅಂಡ್ ಲಂಗ್ ಎಕ್ಸರ್ಸೈಸ್ ಎ ಡೇ ಕೀಪ್ ಯುವರ್ ಡಾಕ್ಟರ್ ಅವೇ. ಎಲ್ಲ ಕಾಯಿಲೆಗಳಿಗೂ ತುಂಬಾ ಒಳ್ಳೆಯದು. ಇನ್ನೊಂದ್ಸರಿ ಮಾಡೋಣ. ರಿಲ್ಯಾಕ್ಸ್, ಸಾಕು. ಕಣ್ಣು ಮುಚ್ಕೊಳ್ಳಿ. ಓಕೆ, ಈಗ ಇಂಪಾರ್ಟೆಂಟ್ ಇನ್ನೊಂದು ಎಕ್ಸರ್ಸೈಸ್. ಸೊ ಹಂಚ್ ಬ್ಯಾಕ್ ಇವತ್ತು ತೋರಿಸ್ಲಿಲ್ಲ ನಾವು. ವಯಸ್ಸಾದವ್ರಿಗೆ ಇದು ಹಂಚ್ ಬ್ಯಾಕ್ ಇದು ತುಂಬ ಒಳ್ಳೆಯದು. ಎಲ್ಲ ಎಕ್ಸರ್ಸೈಸ್ಗಳಲ್ಲೂ ಆಗುತ್ತೆ, ಪರ್ಟಿಕ್ಯುಲರ್ ಆಗಿ ಹಂಚ್ ಬ್ಯಾಕ್ ಈ ಎಕ್ಸರ್ಸೈಸ್ ತುಂಬ ಸಹಾಯ ಮಾಡುತ್ತೆ. ಹೀಗೆ ಸ್ಟ್ರೆಚ್ ಯುವರ್ ಚೆಸ್ಟ್. ಯಾಕೆಂದ್ರೆ ಇಲ್ಲೆಲ್ಲ ಸ್ವಲ್ಪ ವಯಸ್ಸಾಗಿ ಇರೋರೇ ಜಾಸ್ತಿ ಇದ್ದೀವಿ. ಇಲ್ಲಿ ಕೈ ಬದಲಾಯಿಸ್ಬೇಕು. ಒಂದ್ಸರಿ ಹೀಗೆ ಹಿಡಿತೀನಿ, ಇನ್ನೊಂದ್ಸರಿ ಏನ್ ಮಾಡ್ತೀನಿ ಗೊತ್ತಾ, ಈ ಕೈ ಮೇಲೆ ತಗೊಂಡ್ಬರ್ತೀನಿ. ಒಂದ್ಸರಿ ಕೆಳಗೆ, ಒಂದ್ಸರಿ ಮೇಲೆ. ಆಗ ಎಲ್ಲ ಜಾಯಿಂಟ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಓಕೆ. ಸೊ ಈ ಎಕ್ಸರ್ಸೈಸ್ಗಳು ತುಂಬ ಇಂಪಾರ್ಟೆಂಟ್ ವಯಸ್ಸಾದವರಿಗೆ. ಹಂಚ್ ಬ್ಯಾಕ್ ಆಯಿತು, ಅರಳೋ ಮರಳೋ, ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ. ನಾನು ಅಮೆರಿಕಾಗೆ ಹೋದ್ರೆ ಸಾಕು, ನಾನು ಸ್ನಾನ ಆಗಿದ ತಕ್ಷಣ ದೇವ್ರ ಮುಂದೆ ಈವಾಗಲೂ ಮಾಡ್ತೀನಿ ಎಕ್ಸರ್ಸೈಸ್ನ. ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ಬಂದಿದೆ 1.25 ವರ್ಷ ಇರ್ಬೋದು, ಮೊಮ್ಮಗ 2.5 ವರ್ಷ. ಇಬ್ಬರು ಬಂದ್ಬಿಡ್ತಾರೆ. ನಾನು ಮಾಡ್ತಾ ಇದ್ರೆ ಅವರು ಜೊತೆನಲ್ಲಿ ನೋಡ್ಕೊಂಡು ಮಾಡ್ತಾರೆ. ನನ್ನ ಮೊಮ್ಮಗಳು ಏನು ಮಾಡ್ತಾಳೆ ಗೊತ್ತಾ, ಅವಳು ಬಂದು ಅವಳು ಎತ್ಕೋಬೇಕು ಅವಳನ್ನ, ನಾನು ಅವಳನ್ನ ಎತ್ಕೊಂಡು ಈ ಎಕ್ಸರ್ಸೈಸ್ ಮಾಡ್ಬೇಕಂತೆ. ಹೀಗೆಲ್ಲ ಮಾಡ್ತಾರೆ ಮಕ್ಕಳಲ್ವಾ. ಓಕೆ, ಈಗ ಇಂಪಾರ್ಟೆಂಟು, ವಯಸ್ಸಾದ್ಮೇಲೆ ನಮಗೆ ಇನ್ಕಾಂಟಿನೆನ್ಸ್, ಈ ನೇಚರ್ ಕಾಸ್ ಕಂಟ್ರೋಲ್ ಇರಲ್ಲ. ಇದು ನಿನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೆ ಮೂಲ ಬಂಧ ಅಂತಾರೆ, ಅಶ್ವಿನಿ ಮುದ್ರೆ ಅಂತಾರೆ. ನಿನ್ನೆ ಡೆಮೋ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಸಾರಿ ಇದನ್ನ ಎಲ್ಲರೂ ಮಾಡಬೇಕು. ಮಾಡಿದ್ರೆ ನಮಗೆ ಕಂಟ್ರೋಲ್ ಇರುತ್ತೆ. ಯಾರೋ ಹೋಗಿರ್ತಾರೆ ಟಾಯ್ಲೆಟ್ಗೆ, ನಮ್ಗೆ ತುಂಬ ಅವಸರ ಆಗುತ್ತೆ. ಏನು ಮಾಡ್ತೀವಿ ಅವಾಗ? ನಾವು ಆ ಬಂಧ ನಾವೇ ಹಾಕ್ತೀವಿ, ಆ ಕಂಟ್ರೋಲ್ ಮಾಡ್ಕೊತೀವಲ್ಲ, ಈಗ ಅದನ್ನು ಮಾಡಬೇಕು ಬರೀ ಹೊಟ್ಟೆಯಲ್ಲಿ ಅದರೆಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟು. ಹೀಗೆ ಸೊ ಈ ಭಾಗ ನೀವು ಗಮನಿಸ್ಬೇಕಾಗುತ್ತೆ. ಓಕೆ, ಸೊ ಮಾಮೂಲಿ ಕೂತ್ಕೊಳ್ಳೋದು ನಿಮಗೆ ಕಾಣಿಸ್ಲಿ ಅಂತ ನಾನು ನಿಂತ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀವು ಈ ಥರ ಲಾಕ್ ಮಾಡಬೇಕು. ನೀವೇ ಗಮನಿಸಿದ್ರೆ ಗೊತ್ತಾಗುತ್ತೆ. ನಾನು ಈ ಭಾಗನ ಗಮನಿಸಿ, ನಾನು ಆ ಲಾಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ನಿಮ್ ವಿಡಿಯೋ ಆಫ್ ಮಾಡಿದ್ದೀರಿ ನೋಡಿ ಈ ಸರಿ. ಇಲ್ವಲ್ಲ, ನನ್ನ ವಿಡಿಯೋ ಆಫ್ ಆಗಿದೆ. ಬರ್ತಾ ಇದೆ, ಅಮ್ಮಂಗೆ ಯಾಕೂ ಬರ್ತಾ ಇಲ್ಲ. ಅಲ್ಲ, ಬೇರೆಯವ್ರಿಗೆ ಕಾಣಿಸ್ತಾ ಇದೆಯಾ ನನ್ನ ವಿಡಿಯೋ? ಬೇರೆಯವ್ರು ಯಾರಾದ್ರೂ ಮಾತಾಡಿ. ನಿಮ್ಗೆ ಕಾಣಿಸ್ತಾ ಇದೆಯೇನಪ್ಪ ನಮ್ದು ವಿಡಿಯೋ? ಪುರಜಿತ್, ಹಾ, ಬೇರೆಯವ್ರಿಗೆ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಅವ್ರ ಮೊಬೈಲ್ ಏನೋ ಪ್ರಾಬ್ಲಮ್ ಇರ್ಬೇಕು. ಓಕೆ, ನಾನ್ ಕಾಣಿಸ್ತಾ ಇದ್ದೀನಿ ನಿನ್ಗೆ? ಓಕೆ, ಹಾ, ಸರಿ ಸರಿ ಅಕ್ಕಯ್ಯಗಾರು. ಓಕೆ, ಫೈನ್. ಮೋಸ್ಟ್ಲಿ ನಿಮ್ಮ ತಾಯಿಯವರು ಓಕೆ, ಅದು ನಾನು ಸ್ವಲ್ಪ ಇಲ್ಲಿಗೆ ಬಂದಿದ್ದೀನಿ ಅದಕ್ಕೋಸ್ಕರ. ಓಕೆ,
ಈಗ ಈ ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಕಾಪಿ ಮಾಡಿ. ಇದಕ್ಕೆ ಮೂಲಬಂಧ ಅಂತಾರೆ. ಈ ಕುದುರೆ ಸಗಣಿ ಹಾಕ್ಬೇಕಾದ್ರೆ, ಹಸು ಸಗಣಿ ಹಾಕ್ಬೇಕಾದ್ರೆ ಏನ್ ಮಾಡ್ತೀವಿ, ಹಾಗೆ ಮಾಡ್ಬೇಕು. ಸೊ ಹಿಂದೆ ಹೋಗಿ, ಹಿಂದೆ ಹೋಗಿ. ಓಕೆ ರೈಟ್. ಓಕೆ. ಹಾ, ಅಲ್ಲ, ನಾನು ಹಿಂದೆ ಹೋದ್ರೆ ನಿಮ್ಗಿದು ಚೆನ್ನಾಗಿ ಕಾಣಲ್ಲ ಅಂತ ನಾನು ಹತ್ರ ಬರ್ತೇನೆ. ನಾನು ಪೂರ್ತಿ ಕಾಣ್ಬೇಕಾಗಿಲ್ಲ, ನಿಮ್ಗೆ ಕಾಣ್ಬೇಕಾಗಿರೋದು ಇಷ್ಟು ಪೋರ್ಷನ್ ಕಾಣ್ಬೇಕು. ನಾನು ಹತ್ರ ಇದ್ರೆ ಯು ಕ್ಯಾನ್ ಅಪ್ರಿಷಿಯೇಟ್ ಅಂತಷ್ಟೇ. ಓಕೆ ಓಕೆ ಓಕೆ. ಈಗ ನೋಡಿ, ನಾನು ಬಂಧ ಹಾಕ್ತೀನಿ, ನಾನು ಕೈ ತೋರಿಸ್ತಾ ಇರ್ತೀನಿ, ಹೇಗೆ ಮಾಡಬೇಕು ಅನ್ನೋದು ಈ ಕಡೆ ಕೈನಲ್ಲಿ ತೋರಿಸ್ತೀನಿ, ಇಲ್ಲಿ ನೀವು ಗಮನಿಸ್ತಾ ಇರಿ. ಈಗ ರಿಲ್ಯಾಕ್ಸ್ ಆಗಿದ್ದೀನಿ. ಈಗ ನಾನು ಆ ಏನಸ್ ಇದೆಯಲ್ಲ, ಮೋಷನ್ಸ್ ಹೋಗೋದು ಜಾಗ, ಅದನ್ನ ನಾನು ಬಿಗಿ ಹಿಡ್ಕೊಂತೀನಿ. ಇಲ್ಲಿ ನೋಡ್ರಿ, ಈಗ ನೋಡಿ ಮಾಡ್ತೀನಿ. ಹೊಟ್ಟೆ ಇವಾಗ ಮಾಮೂಲಿಯಾಗಿದೆ, ಹೊಟ್ಟೆ ನೋಡಿ ಒಳಕ್ಕೆ ಹೋಯ್ತು. ಇವಾಗ ನಾನು ಇವಾಗ ಹಾಕಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಹಿಡ್ಕೊಳ್ಳಿ. ಇವಾಗ ಹಾಕಿದ್ದೀನಿ, ನನ್ನ ಕೈನಲ್ಲಿ ಇರೋವರೆಗೂ ನಾನು ಇರ್ತೀನಿ. ಆಮೇಲೆ ಏನು ಮಾಡ್ತೀನಿ, ರಿಲ್ಯಾಕ್ಸ್ ಮಾಡ್ತೀನಿ. ಇವಾಗ ಬಿಡ್ತೀನಿ. ನೋಡ್ರಿ, ಈ ಜಾಗ ಗಮನಿಸ್ತೀನಿ, ಈ ಜಾಗ, ಈ ಜಾಗ. ಅದು ಬಿಟ್ಟಿದ ತಕ್ಷಣ ಹೊಟ್ಟೆ ಊದ್ಕೊಳ್ಳುತ್ತೆ. ಈಗ ಇನ್ನೊಂದು ಸಾರಿ ಹಾಕ್ತೀನಿ ನೋಡ್ರಿ, ಹೊಟ್ಟೆ ಒಳಕ್ಕೆ ಹೋಗುತ್ತೆ. ಯಾವಾಗ ನಾನು ಕೆಳಗಡೆ ಗುದದ್ವಾರನ ಟೈಟ್ ಮಾಡ್ತೀನೋ ಅವಾಗ ಹೊಟ್ಟೆ ಒಳಕ್ಕೆ ಹೋಗುತ್ತೆ. ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಳಿ, ಏನ್ ತೊಂದರೆ ಆಗಲ್ಲ. ಇಲ್ಲಿ ಬ್ರೆತ್ ಹೋಲ್ಡ್ ಗಿಡ್ಲೇನು ಮಾಡಕ್ ಹೋಗ್ಬೇಡಿ. ತನ್ನಷ್ಟಕ್ಕೆ ನಾನು ನೋಡಿ, ನಾನು ಮಾಮೂಲಿಯಾಗಿ ಉಸಿರಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಇನ್ನೂ ಹಾಕಿದ್ದೀನಿ ನಾನು. ಈಗ ಬಿಡ್ತೀನಿ, ಈ ಜಾಗನ ಗಮನಿಸಿ. ಹೊಟ್ಟೆ ಮುಂದಕ್ಕೆ ಬರುತ್ತೆ. ನಾನು ಹಾಕಿದ ತಕ್ಷಣ ಹೊಟ್ಟೆ ಹಿಂದಕ್ಕೆ ಹೋಗುತ್ತೆ. ಇನ್ನೊಂದ್ಸರಿ ಹಾಕ್ತೀನಿ ನೋಡ್ರಿ, ಹಾಕ್ತೀನಿ. ಇವಾಗ ಹೊಟ್ಟೆ ನೋಡಿ ಹೆಂಗ್ ಹಿಂದಕ್ಕೆ ಹೋಗುತ್ತೆ. ಅಂದ್ರೆ ಆ ಗುದದ್ವಾರದಲ್ಲಿ ಮಸಲ್ಸ್ ಎಲ್ಲ ಟೈಟ್ ಆಗುತ್ತೆ. ನಾನಿವಾಗ ಹಾಕಿದ್ದೀನಿ, ಅದು ಅಶ್ವಿನಿ ಮುದ್ರೆ. ಹಸು ಸಗಣಿ ಹಾಕ್ಬೇಕಾದ್ರೆ ಸಂಕುಚಿತ ಕಂಟ್ರಾಕ್ಟ್ ಮಾಡುತ್ತಲ್ಲ, ಅದು ಮಾಡ್ಕೋಬೇಕು. ಎಷ್ಟೊತ್ತಾದ್ರೆ ಅಷ್ಟೊತ್ತು ನಿಮ್ಮ ಕೈನಲ್ಲಿ ಆದಷ್ಟು ಇಟ್ಕೊಳ್ಳಿ. ಆಮೇಲೆ ಅದನ್ನ ಬಿಡಿ, ರಿಲ್ಯಾಕ್ಸ್. ಇನ್ನೊಂದ್ಸಲ ಹಾಕಿದ್ದೀನಿ. ರಿಲ್ಯಾಕ್ಸ್. ಮಕ್ಕಳಿಗಿದು ಕಷ್ಟ, ಅವ್ರಿಗೇನು ಬೇಕಾಗಿಲ್ಲ ಇದು. ಇದು ಯಾರಿಗಾದ್ರೂ ಡೌಟ್ ಇದ್ರೆ ಕೇಳಿ. ಸೊ ಇದನ್ನು ಕಾಲಕ್ರಮೇಣ ಮಾಡ್ತಾ ಇರಿ, ಇದು ನಮ್ಗೆ ಅಭ್ಯಾಸ ಆಗುತ್ತೆ. ಸೊ ಇಲ್ಲಿಗೆ ಇನ್ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಡೆಮೋ ಮಾಡಬೇಕಾದ್ರೆ ಮಾಡೋಣ. ಇನ್ನೇನು ಬಿಟ್ಟಿದ್ವಿ ನಾವು? ಓಕೆ. ಸೊ ಇವಾಗ ಶವಾಸ. ಸೊ ಶವಾಸನಕ್ಕೆ ಸಿದ್ಧರಾಗಿ ಕೆಳಗಡೆ ಹಾಸಿಗೆ ಮೇಲೆ ಮಲ್ಕೋಬಾರ್ದು, ಕೆಳಗಡೆ ನೆಲದ ಮೇಲೆ ಮಲ್ಕೋಬೇಕು. ಜಮಖಾನ 2 ಬೇಕಾದ್ರೂ ಹಾಕೊಳ್ಳಿ, ಚಾಪೆ ಹಾಕೊಳ್ಳಿ, ಏನ್ ಬೇಕಾದ್ರೂ ಹಾಕೊಳ್ಳಿ. ದಿಂಬು ನೆಸರಿ ಇಲ್ಲ. ನಿಮ್ಗೆ ಅಕಸ್ಮಾತ್ ತಲೆ ಎಡಕ್ಕೋ ಬಲಕ್ಕೋ ಇಟ್ಕೋಬಹುದು ನೀವು ತಲೆನ. ಆದಷ್ಟು ದಿಂಬಿಲ್ದೆ ನೋಡಿ. ಯಾರಿಗೆ ತಲೆ ನೆಲಕ್ಕೆ ಸೇರಲ್ವೋ ಅಂತವ್ರು ಬೇಕಾದ್ರೆ ಸಣ್ಣ ದಿಂಬು ಕೊಟ್ಕೋಬಹುದು. ಇಷ್ಟು. ಸೊ ನಾನಿವಾಗ ಅದನ್ನ ಆಡಿಯೋನ ನಾನು ಶೇರ್ ಮಾಡ್ತೀನಿ, ನೀವೆಲ್ಲರೂ ರೆಡಿಯಾಗಿ. ನೀವೆಲ್ಲ ಮಲಕ್ಕೊಳ್ಳಿ. ನೋಡಿ, ನಿಮ್ಮ ಹೃದಯದ ಬಡಿತ ಜೋರಾಗಿದೆ, ಉಸಿರಾಟ ಜೋರಾಗಿದೆ, ಗಮನಿಸಿ. ಕೊನೆಗೆ ಶವಾಸನ ಎಲ್ಲ ಮುಗಿದ ಮೇಲೆ ನಿಮ್ಮ ಉಸಿರಾಟ ನಿಧಾನವಾಗಿರುತ್ತೆ, ಮತ್ತೆ ಹೃದಯದ ಬಡಿತ ನಿಧಾನವಾಗಿರುತ್ತೆ.
ಪ್ರತಿದಿನ ತಪ್ಪದೆ ನೀವು ಯೋಗ ಅಥವಾ ಎಕ್ಸರ್ಸೈಸ್ ಮಾಡಿ ಬಿಡಿ. ಇದನ್ನಂತೂ ದಿನಕ್ಕೆ 1 ಸಲ ಅಥವಾ 2 ಸಲ ಮಾಡೋದ್ರಿಂದ ನಮ್ಮ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್, ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು, ಹಾರ್ಟ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಜಾಯಿಂಟ್ ಪೇನ್ಸು ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಮನಸ್ಸು ಶಾಂತವಾಗಿರುತ್ತೆ, ನೆಮ್ಮದಿಯಿಂದ ಇರುತ್ತೆ. ಈಗ ಕೈ ಕಾಲು ತಲೆಗಳನ್ನು ಅಲ್ಲಾಡಿಸಿ, ಇದು ಮಲಗಿಕೊಂಡು ಮಾಡುವುದು. ಕೈ ಕಾಲುಗಳನ್ನ ಚೆನ್ನಾಗಿ ಅಲ್ಲಾಡಿಸಿ, ತಲೆ ಅಲ್ಲಾಡಿಸಿ, ಸೊಂಟ ಕುಂಡಿಗಳನ್ನ ಚೆನ್ನಾಗಿ ಅಲ್ಲಾಡಿಸಿ ನೆಲದ ಮೇಲೆ ಕುಸಿದು ಬಿಡಿ. ಕಾಲುಗಳು ದೂರ ಇರಲಿ, ಕೈಗಳು ದೂರ ಇರಲಿ ದೇಹದಿಂದ, ಹಸ್ತಗಳು ಆಕಾಶ ನೋಡ್ತಾ ಇರಲಿ. ನಿಮ್ಮ ತಲೆನ ಎಡಕ್ಕೋ ಬಲಕ್ಕೋ ಮಧ್ಯಕ್ಕೋ ಇಟ್ಟು ದೇಹವನ್ನು ಪೂರ್ತಿ ಸಡಿಲಿಸಿ ನೆಲದ ಮೇಲೆ ಕುಸಿದು ಬಿಟ್ಬಿಡಿ. ಈಗ ಕಣ್ಣುಗಳನ್ನ ಮುಚ್ಕೋಬೇಕು. ಈಗ ನಿಮ್ಮ ದೇಹದ ಯಾವುದೇ ಭಾಗವನ್ನು ಅಲ್ಲಾಡಿಸಬಾರದು. ಮಾನಸಿಕವಾಗಿ ಆ ದೇಹದ ಭಾಗವನ್ನು ಸಡಿಲಿಸಿ ನೆಲದ ಮೇಲೆ ಕುಸಿದು ಬಿಟ್ಟು ವಿಶ್ರಾಂತಿ ಕೊಡುವುದಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಾನು ಹೇಳೋದನ್ನು ಗಮನಿಸ್ತಾ ನಿಮ್ಮ ಮನಸ್ಸನ್ನು ಆ ಜಾಗಕ್ಕೆ ತಂದು ಆ ದೇಹದ ಆ ಭಾಗವನ್ನು ಸಡಿಲಿಸಿ ನೆಲದ ಮೇಲೆ ಕುಸಿದು ಬಿಡುವುದಕ್ಕೆ ಪ್ರಯತ್ನ ಮಾಡಿ. ದಣಿದಿರುವ ನಿಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಕೊಡುವ ಆಸನ ವಿಶ್ರಾಮಾಸನ. ದೇಹದ ಒಂದೊಂದೇ ಭಾಗವನ್ನು ಸಡಿಲಿಸುತ್ತಾ ಬರೋಣ. ಮೊದಲಿಗೆ ನಿಮ್ಮ ಮನಸ್ಸನ್ನು ಪಾದದ ಕಡೆ ತನ್ನಿ. ಪಾದದ 10 ಬೆರಳುಗಳನ್ನು ಒಂದೊಂದನ್ನಾಗಿ ಸಡಿಲಿಸುತ್ತಾ ನೆಲದ ಮೇಲೆ ಕುಸಿದು ಬಿಟ್ಟುಬಿಡಿ. ಪಾದದ ಕೆಳಗಿನ ಭಾಗ, ಮೇಲಿನ ಭಾಗ, ಪಾದದ ಕೀಲು, ಆಂಕಲ್ ಜಾಯಿಂಟ್ ವಿಶ್ರಾಂತಿಗೊಳಿಸಿ ನೆಲದ ಮೇಲೆ ಕುಸಿದು ಬಿಟ್ಬಿಡಿ. ಇನ್ನೂ ಮೇಲಕ್ಕೆ ಬನ್ನಿ. ಎಡ ಮತ್ತು ಬಲಭಾಗದಲ್ಲಿರುವ ಆಂಕಲ್ ಜಾಯಿಂಟ್ಸ್, ಮೀನಖಂಡಗಳು, ಕಾಫ್ ಮಸಲ್ಸ್, ಮಂಡಿ ಚಿಪ್ಪುಗಳು, ಕೆಳಗಿನ ತೊಡೆ, ಮಧ್ಯದ ತೊಡೆ, ಮೇಲಿನ ತೊಡೆ, ತೊಡೆಯ ಮಾಂಸಖಂಡಗಳು, ತೊಡೆಯ ಕೀಲುಗಳು, ಹಿಪ್ ಜಾಯಿಂಟ್ ವಿಶ್ರಾಂತಿಗೊಳಿಸಿ. ಸೊಂಟದ ಎಡ ಪ್ರದಕ್ಷಿಣೆ ಬಲ ಪ್ರದಕ್ಷಿಣೆ ಹಾಕಿ ನಿಮ್ಮ ಕುಂಡಿಗಳು, ಬಟಕ್ಸ್ ನೆಲದ ಮೇಲೆ ಕುಸಿದು ಬಿದ್ದಿದೆ, ಪೂರ್ಣವಾಗಿ ಮರೆತು ಬಿಡಿ. ಈಗ ನಿಮ್ಮ ದೇಹದ ಕೆಳಗಿನ ಭಾಗ ಪೂರ್ಣವಾಗಿ ಸಡಿಲವಾಗಿ ನೆಲದ ಮೇಲೆ ಕುಸಿದು ಬಿದ್ದಿದೆ, ಶವದ ಹಾಗೆ. ಮರ್ತು ಬಿಡಿ, ಪೂರ್ಣವಾಗಿ ಮರೆತು ಬಿಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಮನಸ್ಸನ್ನು ಇನ್ನು ಮೇಲಕ್ಕೆ ತನ್ನಿ. ಹೊಟ್ಟೆ ಕಡೆ ತನ್ನಿ. ಕೆಳಗಿನ ಹೊಟ್ಟೆ, ಮಧ್ಯದ ಹೊಟ್ಟೆ, ಮೇಲಿನ ಹೊಟ್ಟೆ, ಹೊಟ್ಟೆಯ ಮಾಂಸಖಂಡಗಳು, ಹೊಕ್ಕಳು, ಹೊಕ್ಕಳಿನಲ್ಲಿ ಒಳಗಡೆ ನುಗ್ಗುತ್ತಾ ಅಲ್ಲಿರುವ ಮುಖ್ಯವಾದ ಅಂಗಗಳು, ಉದರ, ಚಿಕ್ಕ ಕರುಳು, ದೊಡ್ಡ ಕರುಳು, ಹಿಂಗರುಳು, ಮುಂಗರುಳು, ಬಾಲಕರುಳು, ಅಪೆಂಡಿಕ್ಸ್, ಲಿವರ್, ಸ್ಪ್ಲೀನ್, ಕಿಡ್ನೀಸ್, ಯೂರಿನರಿ ಬ್ಲಾಡರ್, ಎಕ್ಸೆಟ್ರಾ ಎಕ್ಸೆಟ್ರಾ. ಇವುಗಳನ್ನು ನೋಡಿಕೊಂಡು ನಿಮ್ಮ ಹೊಟ್ಟೆಯ ಚೀಲದಲ್ಲಿ ಕುಸಿದು ಬಿಟ್ಟು ಹೊಕ್ಕಳಿಂದ ಹೊರಗಡೆ ಬಂದು ಮರ್ತು ಬಿಡಿ. ಈಗ ನಿಮ್ಮ ಮನಸ್ಸನ್ನು ಎದೆ ಕಡೆ ತನ್ನಿ. ಎದೆಯ ಮಾಂಸಖಂಡಗಳು, ಎದೆಯ ಮೂಳೆಗಳು. ಈಗ ಎದೆಯ ಗೂಡಿನ ಒಳಗಡೆ ಇರುವ ಮುಖ್ಯವಾದ ಅಂಗಗಳು, ಎಡ ಮತ್ತು ಬಲಭಾಗದಲ್ಲಿರುವ ಶ್ವಾಸಕೋಶಗಳು, ಲಂಗ್ಸ್, ಅವೆರಡರ ಮಧ್ಯೆ ಇರುವ ಹೃದಯ ಕೋಶ, ಹಾರ್ಟ್ ವಿಶ್ರಾಂತಿಗೊಳಿಸಿ ಮರ್ತು ಬಿಡಿ. ಈಗ ನಿಮ್ಮ ಮನಸ್ಸನ್ನು ಕೈಗಳ ಕಡೆ ತನ್ನಿ. ಕೈಗಳ 10 ಬೆರಳುಗಳನ್ನು ಸಡಿಲಿಸಿ. ಕೈಗಳ ಮುಂಭಾಗ, ಹಿಂಭಾಗ, ಮಣಿಕಟ್ಟು, ರಿಸ್ಟ್ ಜಾಯಿಂಟ್, ಕೆಳಗಿನ ತೋಳು, ಮೇಲಿನ ತೋಳು, ಅವೆರಡರ ಮಧ್ಯೆ ಇರುವ ಕೀಲು, ಎಲ್ಬೋ ಜಾಯಿಂಟ್, ತೋಳಿನ ಮೇಲ್ಭಾಗದ ಕೀಲು, ಶೋಲ್ಡರ್ ಜಾಯಿಂಟ್, ಶೋಲ್ಡರ್ ಬ್ಲೇಡ್ಸ್ ವಿಶ್ರಾಂತಿಗೊಳಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್.
ಈಗ ನಿಮ್ಮ ಮನಸ್ಸನ್ನು ಕತ್ತಿನ ಮುಂಭಾಗದಲ್ಲಿ ಅನ್ನನಾಳ, ಶ್ವಾಸನಾಳ, ಧ್ವನಿಪೆಟ್ಟಿಗೆ, ಥೈರಾಯ್ಡ್ ಗ್ರಂಥಿ, ಅದನ್ನು ಸೂಕ್ಷ್ಮವಾಗಿ ಮುಚ್ಚಿರುವ ಮಾಂಸದ ಹೊದಿಕೆ ಮತ್ತು ಚರ್ಮದ ಹೊದಿಕೆ ವಿಶ್ರಾಂತಿಗೊಳಿಸಿ. ಕತ್ತಿನ ಹಿಂಭಾಗದಲ್ಲಿ 72 ಲಕ್ಷ ನಾಡಿಗಳ ಸಂಗಮ ಜಂಕ್ಷನ್ ಬಾಕ್ಸ್ ವಿಶ್ರಾಂತಿಗೊಳಿಸಿ. ಈಗ ನಿಮ್ಮ ತಲೆಯ ಹಿಂಭಾಗ ಜಮಖಾನದ ಮೇಲೆ ಒತ್ತುತ್ತಾ ಇದೆ, ವಿಶ್ರಾಂತಿಗೊಳಿಸಿ. ತಲೆಯ ಮಧ್ಯಭಾಗ, ನಡುನತ್ತಿ, ಬ್ರಹ್ಮಕಪಾಲ, ಬ್ರಹ್ಮರಂಧ್ರ, ತ್ರಿಪುಟಿ, ಸಹಸ್ರಾರು ಕಮಲವಿರುವ ಜಾಗ, ಸನ್ಯಾಸಿಗಳಿಗೆ, ಋಷಿಮುನಿಗಳಿಗೆ ಪ್ರಾಣ ಹೋಗುವ ಜಾಗ, ವಿಶ್ರಾಂತಿಗೊಳಿಸಿ. ಹಣೆ ಕಡೆ ಬನ್ನಿ. ಹಣೆಯಲ್ಲಿರುವ ಸುಕ್ಕನ್ನು ಹೋಗಲಾಡಿಸಿ. ಹೇ ಮಾಂಸಖಂಡಗಳೇ, ಸಡಿಲವಾಗು. ಅಲ್ಲಿ ಬರೆದಿರುವ ಬ್ರಹ್ಮಲಿಪಿ, ವಿಧಿಲಿಖಿತ, ಲಲಾಟ ಲಿಪಿತಗಳನ್ನು ಓದಿಕೊಂಡು ಪೂರ್ಣವಾಗಿ ಮರೆತು ಬಿಡಿ. ಕಣ್ಣುಗಳನ್ನು ಸಡಿಲಿಸಿ. ಕಣ್ಣು, ಕಣ್ಣಿನ ಗುಡ್ಡೆಗಳು, ರೆಪ್ಪೆಗಳು, ಪೇಶಿಗಳು, ಉಬ್ಬುಗಳು, ಆ 2 ಉಬ್ಬುಗಳ ಮಧ್ಯೆ ಇರುವ ಜಾಗ, ಆಜ್ಞಾಚಕ್ರ, ಕುಂಕುಮದ ಬೊಟ್ಟು ಇಡುವ ಸ್ಥಳ, ವಿಶ್ರಾಂತಿಗೊಳಿಸಿ. ಕಿವಿಗಳನ್ನು ಸಡಿಲಿಸಿ. ಮೂಗು, ಮೂಗಿನ ಹೊಳ್ಳೆಗಳನ್ನು ಸಡಿಲಿಸಿ. ಸೋಹಂ ಸೋಹಂ. ಒಳ್ಳೆಯ ಗಾಳಿ ನಮ್ಮ ದೇಹವನ್ನು ಪ್ರವೇಶಿಸುತ್ತಾ ತನ್ನ ಜೊತೆಯಲ್ಲಿ ಒಳ್ಳೆಯ ಗುಣಗಳು, ದೈವಿ ಗುಣಗಳು, ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ, ದಯೆ, ಮೈತ್ರಿ, ಸರ್ವೇ ಭವಂತು ಸುಖಿನಃ, ಇವುಗಳನ್ನ ತುಂಬಿಕೊಳ್ಳಿ. ಹಮ್ಮಂತ ಕೆಟ್ಟ ಗಾಳಿ ಹೊರಗಡೆ ಹಾಕ್ತಾ ಅದರ ಜೊತೆಯಲ್ಲಿ ಕೆಟ್ಟ ಗುಣಗಳು, ಅಸುರಿ ಗುಣಗಳು, ರಾಕ್ಷಸಿ ಗುಣಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಹೊರಗಡೆ ಹಾಕಿ. ಈಗ ಮೇಲಿನ ತುಟಿ, ಕೆಳಗಿನ ತುಟಿಗಳಿಗೆ ವಿಶ್ರಾಂತಿ ಕೊಡಿ. ಬಾಯಿಯ ಒಳಗಡೆ ನುಗ್ಗಿ ಚಾಚಿ ಮಲಗಿರುವ 30 ದೊಡ್ಡ ನಾಲಿಗೆ, ಕಿರುನಾಲಿಗೆ, 32 ಹಲ್ಲುಗಳನ್ನು ನೋಡಿಕೊಂಡು ಶುಭ್ರಗೊಳಿಸಿ ನಿಮ್ಮ ಬಾಯಿಯ ಚೀಲದಿಂದ ಹೊರಗಡೆ ಬನ್ನಿ. ಗಲ್ಲದ ಮಾಂಸಖಂಡಗಳಿಗೆ ವಿಶ್ರಾಂತಿ ಕೊಡಿ. ಈಗ ನಿಮ್ಮ ಮುಖದ ಪೂರ್ಣ ಮಾಂಸಖಂಡಗಳನ್ನು ಸಡಿಲಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಚಾಚಿ ಮಲಗಿರುವ ಬೆನ್ನು ಮೂಳೆಯನ್ನು ಒಂದೊಂದನ್ನಾಗಿ ಸಡಿಲಿಸುತ್ತಾ ನೆಲದ ಮೇಲೆ ಕುಸಿದು ಬಿಡಿ. 33 ಬೆನ್ನು ಮೂಳೆಗಳನ್ನು ಸಡಿಲಿಸಿ ನೆಲದ ಮೇಲೆ ಕುಸಿದು ಬಿಟ್ಬಿಡಿ. ಅದರ ಸುತ್ತಮುತ್ತಲೂ ಇರುವ ಮಾಂಸಖಂಡಗಳು, ಪೇಶಿಗಳು, ನರನಾಡಿಗಳಿಗೆ ವಿಶ್ರಾಂತಿ ಕೊಡಿ. ಮೇರುದಂಡ, ವೀಣಾದಂಡ, ಸ್ಪೈನಲ್ ಕಾರ್ಡ್, ವರ್ಟಿಬ್ರಲ್ ಕಾಲಮೆನ್, ಗಂಗಾ, ಯಮುನಾ, ಸರಸ್ವತಿ, ಸೂರ್ಯಚಂದ್ರ, ಅಗ್ನಿ, ಇಡ, ಪಿಂಗಳ, ಸುಷುಮ್ನಾ ನಾಡಿಗಳನ್ನು ನೋಡಿಕೊಂಡು ಶುಭ್ರಗೊಳಿಸಿ ನಿಮ್ಮ ದೇಹದಲ್ಲಿ ಕುಸಿದು ಬಿಟ್ಟು ಮರ್ತ್ಬಿಡಿ. ರಿಲ್ಯಾಕ್ಸ್. ಈಗ ನಿಮ್ಮ ದೇಹದ ಪ್ರತಿಯೊಂದು ಭಾಗವೂ ಸಡಿಲವಾಗಿದೆ. ಈಗ ನಿಮ್ಮ ದೇಹದ ಪ್ರತಿಯೊಂದು ಭಾಗವೂ ಸಡಿಲವಾಗಿ ವಿಶ್ರಾಂತಿ ಪಡೆಯುತ್ತಿದೆ. ಈಗ ನಿಮ್ಮ ದೇಹವು ಹಗುರವಾಗಿದೆ. ಹಕ್ಕಿಗಳ ಹಾಗೆ ಹಾರಾಡುವ ಹಾಗಾಗುತ್ತಿದೆ. ಈಗ ನಿಮ್ಮ ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿದೆ. ನಿಮ್ಮ ಹೃದಯದ ಬಡಿತವು ನಿಧಾನವಾಗಿದೆ. ನಿಮ್ಮ ಮನಸ್ಸು ಶಾಂತವಾಗಿದೆ, ಪ್ರಶಾಂತವಾಗಿದೆ, ಆನಂದ ಸಾಗರದಲ್ಲಿ ಮುಳುಗಿ ತೇಲುತ್ತಿದೆ. ಇಂಥ ಶಾಂತವಾದ ಮನಸ್ಸಿಗೆ ನಾವು ಯಾರು ಅನ್ನುವುದನ್ನು ತಿಳಿಸೋಣ. ನಾವು ದೇಹವಲ್ಲ, ಮನಸ್ಸಲ್ಲ, ಬುದ್ಧಿ, ಚಿತ್ತ, ಅಹಂಕಾರಗಳಲ್ಲ.
ವಿ ಆರ್ ನಾಟ್ ದಿಸ್ ಬಾಡಿ, ಮೈಂಡ್ ಅಂಡ್ ಇಂಟಲೆಕ್ಟ್. ಮತ್ತೆ ನಾವು ಯಾರು? ದೇಹದ ಒಳಗಡೆ ಇರುವ ಶಕ್ತಿ, ಚೈತನ್ಯ, ಆತ್ಮಸ್ವರೂಪ, ಸಚ್ಚಿದಾನಂದ ಸ್ವರೂಪ, ಆನಂದ ಸ್ವರೂಪ. ಅದೇ ನಮ್ಮ ನಿಜವಾದ ಸ್ವರೂಪ, ಅದೇ ನಾವು. ಓಂಕಾರದ ತರಂಗಗಳು ನಿಮ್ಮ ದೇಹದ ಪ್ರತಿಯೊಂದು ನರನಾಡಿಗಳಲ್ಲಿಯೂ ಹರಿಯುತ್ತಿದೆ ಅಂತ ಭಾವನೆ ಮಾಡಿ. ದಿ ವೈಬ್ರೇಷನ್ಸ್ ಆಫ್ ಓಂಕಾರ ಆರ್ ಫ್ಲೋಯಿಂಗ್ ಥ್ರೂಔಟ್ ದಿ ಬಾಡಿ. ದಿ ವೈಬ್ರೇಷನ್ಸ್ ಆಫ್ ಓಂಕಾರ ಆರ್ ಫ್ಲೋಯಿಂಗ್ ಥ್ರೂಔಟ್ ದಿ ಬಾಡಿ. Now you are completely relaxed and collapsed on the ground. Now you are completely relaxed. Your body and mind and intellect are completely relaxed. Relax. Mukam karoti vachalam pangum langayate girim ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ ಜ್ಞಾನಾಂಜನಶಲಾಕಯಾ ಚಕ್ಷುರುಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಸಚ್ಚಿದಾನಂದ ಗುರು ಸಚ್ಚಿದಾನಂದ, ಸಚ್ಚಿದಾನಂದ ಗುರು ಸಚ್ಚಿದಾನಂದ. ಓಂ ಗುರು ಜಯ ಗುರು ಸಚ್ಚಿದಾನಂದ, ಸಚ್ಚಿದಾನಂದ ಗುರು ಸಚ್ಚಿದಾನಂದ. ನಿಧಾನವಾಗಿ ಬಾಹ್ಯ ಪ್ರಪಂಚಕ್ಕೆ ಬರೋಣ. ಕೈ ಕಾಲು ತಲೆಗಳನ್ನು ನಿಧಾನವಾಗಿ ಅಲ್ಲಾಡಿಸಿ. ಕೈ ಕಾಲು ತಲೆಗಳನ್ನು ನಿಧಾನವಾಗಿ ಅಲ್ಲಾಡಿಸಿ. ಬಲಗೈಯನ್ನು ನಿಧಾನವಾಗಿ ಮೇಲಕ್ಕೆತ್ತಿ ಎಡಗಾಲನ್ನು ಮಡಚಿ ನಿಧಾನವಾಗಿ ಬಲಗಡೆಗೆ ತಿರುಗಿ ಎಡಹಸ್ತವನ್ನು ಎದೆಯ ಪಕ್ಕದಲ್ಲಿ ನೆಲದ ಮೇಲೆ ಇಡಿ. 5 ಸಲ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಪಂಚ ಪ್ರಾಣಗಳಿಗೆ ಪ್ರಾಣಗಳನ್ನು ತುಂಬಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ವಾಯುಗಳನ್ನು ತುಂಬಿ ನಿಧಾನವಾಗಿ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಕಣ್ಣುಗಳು ಹಾಗೆಯೇ ಮುಚ್ಚಿರಲಿ. ಕಣ್ಣುಗಳಿಗೆ ಕಿವಿಗಳಿಗೆ ಶಾಖವನ್ನು ಕೊಡಿ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ
सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः जय गुरुदेव So, Jai Shri Ram. Session is over.